ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ESPN ಕ್ಲಾಸಸ್. ಸೊ ನಾನು ಹಿಂದಿನ ಕ್ಲಾಸಲ್ಲಿ ಇಂಟಿಗ್ರೇಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ. ಹಾಗೆ ಅದರಲ್ಲಿ ಬರುವಂಥ ಫಾರ್ಮುಲಾಸು ಮತ್ತು ಆ್ಯಂಟಿ ಡೆರಿವೇಟಿವ್ ಅಂದ್ರೇನು, ಇನ್ಸ್ಪೆಕ್ಷನ್ ಮೆಥಡಿಂದ ಇಂಟಿಗ್ರೇಷನ್ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ಡಿಸ್ಕಷನ್ ಮಾಡಿದ್ದೆ. ಸೊ ಇವತ್ತಿನ ದಿವಸ ನಿಮ್ಮ ಇಂಟಿಗ್ರೇಷನಲ್ಲಿ ಬರುವಂಥ ಫಸ್ಟ್ ಎಕ್ಸಸೈಸ್ 7.1 ಬರುವಂಥ ಎಲ್ಲ ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಮಾಡುವ. ಓಕೆ ಸ್ಟೂಡೆಂಟ್ಸ್, ನಿಮ್ಮ ಫಸ್ಟ್ ಎಕ್ಸಸೈಸ್ನ ಫಸ್ಟ್ ಕ್ವಶನ್ ಏನಿದೆ ನೋಡಿ, ಫೈಂಡ್ ದ ಆ್ಯಂಟಿ ಡೆರಿವೇಟಿವ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್. ಅದು ಯಾವ ಮೆಥಡಿಂದ ಮಾಡಂತ ಹೇಳ್ತಾ ಇದ್ದಾರೆ ಅವರು, ಇನ್ಸ್ಪೆಕ್ಷನ್ ಮೆಥಡಿಂದನೇ ನೀವು ಇದನ್ನು ಸಾಲ್ವ್ ಮಾಡಬೇಕು. ಯಾವಾಗ ಇನ್ಸ್ಪೆಕ್ಷನ್ ಮೆಥಡಿಂದ ಕೊಡ್ತಾರೆ ಆವಾಗ ಮಾತ್ರ ಈ ಮೆಥಡ್ ಫಾಲೋ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, y = sin 2x ಅಂತ ಕೊಟ್ಟಿದ್ದಾರೆ. ಸೊ sin 2xನ ನಾವು ಏನು ಮಾಡಬೇಕು, ಇದನ್ನು ಇನ್ಸ್ಪೆಕ್ಷನ್ ಮೆಥಡ್ ಮೂಲಕ ಮಾಡಬೇಕು, ಡೈರೆಕ್ಟಾಗಿ ಇಂಟಿಗ್ರೇಷನ್ ಮಾಡುವಾಗಿಲ್ಲ. ಸೊ ನಮ್ಗೆ ಗೊತ್ತಿದೆ ಸೈನ್ ಅದು ಇದು ಎದ್ರದ್ದು ಡಿಫ್ರೆನ್ಷಿಯೇಷನ್ ಆಗಿರುತ್ತೆ, ಕಾಸದ್ದು ಡಿಫ್ರೆನ್ಷಿಯೇಷನ್ ಆಗಿರುತ್ತೆ. ಓಕೆ, ನಾನು ಮೊದಲಿಗೆ ಏನು ತೊಗೋತಾ ಇದ್ದೀನಿ, d/dx ಆಫ್ ಕಾಸ್ ಎಕ್ಸ್ ಅದು. ಓಕೆ, ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಆಫ್ ಸೈನ್ ಎಕ್ಸ್ ಇದೆ. ಬಟ್ ಇದು ನಮ್ಮದು ಕ್ವಶನ್ಗೆ ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಅವಾಗ ಏನು ಮಾಡಬೇಕಂದ್ರೆ, ಇಲ್ಲಿ ಮೈನಸ್ ಇದೆಯಲ್ಲ, ಇದನ್ನು ಮೈನಸ್ನ ಈ ಸೈಡ್ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಏನಿದೆ, ಎಕ್ಸ್ದಲ್ಲಿ 2 ಇದೆ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು ಕಂಪ್ಲೀಟ್ ರಿಸಲ್ಟು ಮೈನಸ್ ಕಾಸ್ ಆಫ್ 2x ತೊಗೋತಾ ಇದ್ದೀನಿ. ಸೊ ಇವಾಗ ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ, ಏನಾಗುತ್ತೆ, ಫಸ್ಟ್ ಇಲ್ಲಿ ಮೈನಸ್ ಇದೆಯಾ, ಸೊ ಮೈನಸ್ಸಿಗೆ ಮೈನಸ್ ಬರ್ಕೊತಾ ಇದ್ದೀನಿ. ಕಾಸ್ಟ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಮೈನಸ್ ಮೈನಸ್ ಇದೇನಾಯಿತು, ಪ್ಲಸ್ ಆಯಿತು, ಸೈನ್ ಆಫ್ 2x ಆಯಿತು. ಕರೆಕ್ಟಾ? ಸೊ 2x ಮತ್ತು ಎಕ್ಸ್ಟ್ರಾ ಟರ್ಮರ್ಸ್, ಸೊ 2x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 2 ಆಗುತ್ತೆ ಮತ್ತೆ. ಸೊ ಈ 2ನ ಏನು ಮಾಡಬೇಕು, ಮತ್ತು ಇವಾಗ ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಡಬೇಕು. ಸೊ d/dx ಆಫ್ ಮೈನಸ್ ಕಾಸ್ ಆಫ್ 2x ಡಿವೈಡೆಡ್ ಬೈ 2. ಇಲ್ಲಿ ಏನು ಉಳಿತು, ಓನ್ಲಿ ಸೈನ್ ಆಫ್ 2x ಉಳಿತು. ಸೊ ಇದು ನಿಮ್ಮದು ಕ್ವಶನ್ ಬಂತ ಏನು ಕೊಟ್ಟಿದ್ರು ಅಂತ ಅಂದರೆ, ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ, ಮೈನಸ್ ಕಾಸ್ ಆಫ್ 2x ಆಗುತ್ತೆ. ಸೊ ಆ್ಯಂಟಿ ಡೆರಿವೇಟಿವ್ ಆಫ್ ಸೈನ್ 2x ಏನಾಯಿತು, ಕಾಸ್ 2x ಡಿವೈಡ್ ಬೈ 2 ಆಯಿತು, ಮೈನಸ್ ಸೈನ್ ಆಲ್ಸೋ. ಓಕೆ, ಸೊ ಇನ್ನು ಲಾಸ್ಟ್ ಕನ್ಕ್ಲೂಷನ್ ಯಾವ ಥರ ಬರೀಬೇಕಂದ್ರೆ, ಇಂಟಿಗ್ರೇಷನ್ ಆಫ್ ಸೈನ್ 2x dx ಇಸ್ ಈಕ್ವಲ್ಸ್ ಟು ಮೈನಸ್ ಕಾಸ್ 2x ಡಿವೈಡ್ ಬೈ 2 ಪ್ಲಸ್ c. ಇದು ನಿಮ್ಮದು ಆನ್ಸರ್ ಆಗಿರುತ್ತೆ. ಇದು ಕ್ಲಿಯರ್ ಆಯಿತಾ? ಏನು ಮಾಡಿದೆ ನಾನು, ಫಸ್ಟ್ ಕಾಸ್ ರಿಸಲ್ಟ್ ತೊಗೊಂಡೆ, ಅದಾದಮೇಲೆ 2 ಅಂತ ತೊಗೊಂಡೆ. ಸೊ ಕಾಸ್ 2x ತೊಗೊಂಡೆ, 2 ಇಲ್ಲಿ ಎಕ್ಸ್ಟ್ರಾ ಬರ್ತಾಯಿತ್ತು, ಅದನ್ನು ಕೂಡ ನಾನು ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಟ್ಟೆ. ಇದು ಕ್ಲಿಯರ್ ಆಯಿತಾ? ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಏನಿದೆ ನೋಡಿ, ಕಾಸ್ ಆಫ್ 3x ಇದೆ. ಓಕೆ, ಸೊ y = ಬರ್ಕೊತಾ ಇದ್ದೀನಿ ನಾನು, ಕಾಸ್ ಆಫ್ 3x. ಸೊ ಇದನ್ನು ಏನು ಮಾಡಬೇಕಂತಂದರೆ, d/dx ಆಫ್ ಕಾಸ್ ಇದೆ ಅಂತಂದರೆ ಇದು ಯಾವುದರ ರಿಸಲ್ಟ್ ಆಗಿರುತ್ತೆ, ಸೈನ್ ಡಿಫ್ರೆನ್ಷಿಯೇಷನ್ ಆಗಿರುತ್ತಾ. ಓಕೆ, ಹಾಗಿದ್ರೆ ಇದನ್ನು ಏನು ತೊಗೊಳ್ಳಿ, ಸೈನ್ ಆಫ್ ಇಲ್ಲಿ 3x ಇದೆ, ಇಲ್ಲಿ ನೀವು 3x ತೊಗೊಳ್ಳಿ. ಸೊ ಸೈನ್ 3x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಆಫ್ 3x ಆಗುತ್ತೆ. ಅದಾದಮೇಲೆ 3x ಡಿಫ್ರೆನ್ಷಿಯೇಷನ್ 3 ಬರುತ್ತೆ. ಸೊ ನಾನು ಏನು ಮಾಡ್ತಾಯಿದ್ದೀನಿ, 3ನೂ ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. d/dx ಆಫ್ ಸೈನ್ 3x ಡಿವೈಡೆಡ್ ಬೈ 3 ಆಗುತ್ತೆ. ಕರೆಕ್ಟಾ? ಓಕೆ, ಅದಾದಮೇಲೆ ಏನು ಮಾಡಿ, ಇದೇನು ಉಳಿತಿಲ್ಲಿ, ಸೈನ್ 3x ಉಳಿತಾ ಮಾತ್ರ. ಇವಾಗ ನಿಮ್ಗೆ ಬಂತ ಸೇಮ್ ಕ್ವಶನ್ ಅಂತಂದರೆ ಏನಾಯ್ತು, ಇವಾಗ ಕಾಸ್ ಆಫ್ 3x dx ಇದ್ರದ್ದು ಆನ್ಸರ್ ಎಷ್ಟಾಗುತ್ತೆ ಇಂಟಿಗ್ರೇಷನ್ ಅಂತಂದರೆ, ಸೈನ್ 3x ಡಿವೈಡೆಡ್ ಬೈ 3 ಆಗುತ್ತೆ. ಇದು ಕ್ಲಿಯರ್ ಆಯಿತಾ? ಓಕೆ, ಸೊ ಇವಾಗ ಆ್ಯಂಟಿ ಡೆರಿವೇಟಿವ್ ಆಫ್ ಕಾಸ್ 3x ಏನಾಗುತ್ತಪ್ಪ ಅಂತಂದರೆ ಸೈನ್ 3x ಡಿವೈಡ್ ಬೈ 3 ಆಯಿತು. ಸಿಂಪಲ್ ಇದೆ. ಓಕೆ, ಇನ್ನು ಥರ್ಡ್ ಎಕ್ಸಾಂಪಲ್ ನೋಡಿ, y = e⁻²x ಅಂತ ಇದೆ. ಸೊ ಇದು ಕೂಡ ಸಿಂಪಲ್ ಆಗುತ್ತೆ, ನಾವು ಡಿಫ್ರೆನ್ಷಿಯೇಷನ್ ತೊಗೋಬೇಕು. e⁻²x ತೊಗೊಳ್ಳಿ. e⁻x ತೊಗೊಂಡ್ರೆ ಏನಾಗುತ್ತೆ, ಅದು e⁻x ಆಗುತ್ತೆ. ಸೊ e⁻²x ತೊಗೋಬೇಕು. ಸೊ ನಾನು ಡಿಫ್ರೆನ್ಷಿಯೇಷನ್ ಯಾಕೆ ತೊಗೋತಾ ಇದ್ದೀನಿ, ನಾವು ಇವಾಗ ಮಾಡ್ತಾ ಇರೋದು ಇನ್ಸ್ಪೆಕ್ಷನ್ ಮೆಥಡ್ ಮೂಲಕ. ಹಾಗಾಗಿ ನಾನು ಡಿಫ್ರೆನ್ಷಿಯೇಷನ್ ತೊಗೊಂಡು ಇಂಟಿಗ್ರೇಷನ್ ಆನ್ಸರ್ ಫೈಂಡ್ ಮಾಡ್ತಾ ಇದ್ದೀನಿ. ಬಟ್ ಎವ್ರಿ ಟೈಮ್ ಇದೇ ಥರ ಮಾಡೋದಿಲ್ಲ. ಎವ್ರಿ ಟೈಮ್ ಏನು ಮಾಡೋದು, ಇಂಟಿಗ್ರೇಷನ್ ಡೈರೆಕ್ಟಾಗಿ ಮಾಡೋದಿರುತ್ತೆ. ಬಟ್ ಯಾವಾಗ ಅವನು ಮೆನ್ಷನ್ ಮಾಡಿರ್ತಾನೆ ಆ್ಯಂಟಿ ಡೆರಿವೇಟಿವ್ ಯಾವ ಥರ ಮಾಡಬೇಕು, ಬೈ ಇನ್ಸ್ಪೆಕ್ಷನ್ ಮೆಥಡ್ ಅಂದಾಗ ಈ ಥರ ಮಾಡಬೇಕು. ಓಕೆ, ಸೊ ಇವಾಗ e⁻²x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, e⁻²x ಆಗುತ್ತೆ. 2x ಡಿಫ್ರೆನ್ಷಿಯೇಷನ್ 2 ಆಗುತ್ತೆ, 2 ಎಕ್ಸ್ಟ್ರಾ ಬಂತು, ಅದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. d/dx ಆಫ್ e⁻²x ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು, ಇಲ್ಲೇನು ಉಳಿತು, ಬರೀ ಓನ್ಲಿ e⁻²x ಉಳಿತು. ಸೊ ಅಂದರೆ ನಿಮ್ದು ಕ್ವಶನ್ ಕೊಟ್ಟಿರೋದು ಬಂತ ಇಲ್ಲಿ ಅಂತಂದರೆ, ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ, e⁻²x ಡಿವೈಡ್ ಬೈ 2 ಆಗುತ್ತೆ. ಅಂತಂದರೆ ಲಾಸ್ಟ್ ಆನ್ಸರ್ ಏನು ಬರ್ತದೆ, ಇಂಟಿಗ್ರೇಷನ್ ಆಫ್ e⁻²x dx ಇಸ್ ಈಕ್ವಲ್ಸ್ ಟು e⁻²x ಡಿವೈಡೆಡ್ ಬೈ 2 ಪ್ಲಸ್ c ಆಗುತ್ತೆ. ಅಂದರೆ ಆ್ಯಂಟಿ ಡೆರಿವೇಟಿವ್ ಆಫ್ e⁻²x ಏನಾಗುತ್ತೆ, e⁻²x ಡಿವೈಡ್ ಬೈ 2 ಆಗುತ್ತೆ. ಇದು ಕ್ಲಿಯರ್ ಆಯ್ತಾ, ಇದು 3 ಎಕ್ಸಾಂಪಲ್ಸು. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್, ಫೋರ್ತ್ ಎಕ್ಸಾಂಪಲ್ ಏನಿದೆ ನೋಡಿ, ಇದನ್ನು ಕೂಡ ಇನ್ಸ್ಪೆಕ್ಷನ್ ಮೆಥಡ್ ಮೂಲಕನೇ ಮಾಡಬೇಕು. ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, ಫಸ್ಟು y = ಬರ್ಕೋತಾ ಇದ್ದೀನಿ ಕ್ವಶನ್ನ. y = ಏನಿದೆ, ax + b². ಓಕೆ, ಸೊ ನಾನು ಇದರದ್ದು ಆ್ಯಂಟಿ ಡೆರಿವೇಟಿವ್ ಮಾಡಬೇಕು. ಸೊ ಫಸ್ಟ್ ನಾನು ಡಿಫ್ರೆನ್ಷಿಯೇಷನ್ ರಿಸಲ್ಟ್ ತೊಗೋತಾ ಇದ್ದೀನಿ. ax + b² ಇದೆ. ಸೊ ಯಾವಾಗಲೂ ಇಲ್ಲಿ ಸ್ಕ್ವೇರ್ ಇತ್ತಂದರೆ ಡಿಫ್ರೆನ್ಷಿಯೇಷನ್ x⁻n ಫಾರ್ಮುಲಾ ಏನಿದೆ ಹೇಳಿ, x⁻n ಇದು
ಎನ್ ಇಂಟು ಎಕ್ಸ್ ಎಷ್ಟು ಎನ್ -1 ಇದೆ ಅಂದರೆ -1 ಅಂದರೆ ಅದರಲ್ಲಿ ಎನ್ ಇದ್ದಿದ್ದನ್ನು 1 ಮೈನಸ್ ಆಗಿರುತ್ತೆ ಅಂತ ಅರ್ಥ. ಇಲ್ಲಿ 2 ಇದೆ ಅಂತಂದರೆ ಇದು ಡಿಫ್ರೆನ್ಷಿಯೇಷನ್ ಆಗಿ ಬಂದಿರೋಂಥ ಆನ್ಸರ್. ಇಲ್ಲಿ 2 ಇದೆ ಅಂದರೆ ಅದು ಮೊದಲಿನ ರಿಸಲ್ಟ್ ಏನಾಗಿರುತ್ತೆ, ಕ್ಯೂಬ್ ಆಗಿರಲೇಬೇಕಾ. ಸೊ ಹಾಗಾಗಿ ಇದನ್ನು ನಾನು ಏನು ತೊಗೋತಾ ಇದ್ದೀನಿ, ಕ್ಯೂಬ್ ತೊಗೋತಾ ಇದ್ದೀನಿ. ಓಕೆ, ಸೊ ಇದಕ್ಕೆ ನಾನು ಇವಾಗ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಏನಾಗುತ್ತೆ ನೋಡಿ, ಫಸ್ಟ್ ಇದು ಕಂಪ್ಲೀಟ್ ಎಕ್ಸ್ ಆಗಿ ಕನ್ಸಿಡರ್ ಆಗುತ್ತೆ. ಅಂದರೆ ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಹೇಳಿ, 3x² ಆಗುತ್ತೆ. ಅಂದರೆ ax + b ಹೋಲ್ ಸ್ಕ್ವೇರ್. ಕರೆಕ್ಟಾ. ಇವಾಗ ಎಕ್ಸ್ಟ್ರಾ ಟರ್ಮ್ ಏನಾಯ್ತು, ಈ ಬ್ರಾಕೆಟಲ್ಲಿರೋದು ಎಕ್ಸ್ಟ್ರಾ ಟರ್ಮ್ ಆಯಿತು. ಅದಕ್ಕೆ ನಾವು ಏನು ಮಾಡಬೇಕು, ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ax + b. ಗೊತ್ತಾಯ್ತಾ. ಓಕೆ, ನಾನು ಇನ್ನೊಂದು ಸ್ಟೆಪ್ ಬರೀತಾ ಇದ್ದೀನಿ ಇಲ್ಲಿ, 3 × ax + b ಹೋಲ್ ಸ್ಕ್ವೇರ್. ಎ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಸಾರಿ ಎ ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. ಎ ಆ್ಯಸ್ ಇಟ್ ಈಸ್ ಬರೀತೀರಾ. ಎಕ್ಸ್ ಡಿಫ್ರೆನ್ಷಿಯೇಷನು 1 ಆಗುತ್ತೆ. a × 1 ಅಂದರೆ a ಆಯಿತು. ಇದು ಪ್ಲಸ್ b ಅಂದರೆ ಕಾನ್ಸ್ಟೆಂಟು, ಡಿಫ್ರೆನ್ಷಿಯೇಷನ್ 0 ಆಗಿಬಿಡ್ತು. ಅಂದರೆ ಇಲ್ಲಿ a ಉಳಿತು, ಇಲ್ಲಿ 3 ಉಳಿತು. ಇದು ನೋಡಿ, ಇವಾಗ ಕಂಪೇರ್ ಮಾಡಿ. ಇವೆರಡು ಎಕ್ಸ್ಟ್ರಾ ಟರ್ಮ್ಸ್ ಇದ್ದಾವೆ ಅಂದರೆ ಇವೆರಡು ಟರ್ಮ್ನ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಏನಾಗುತ್ತೆ ನೋಡಿ, d/dx ಆಫ್ ಇವೆರಡು ಕಾನ್ಸ್ಟೆಂಟ್ ಇದ್ದಾವೆ. ಸೊ ಈ ಸೈಡ್ ಶಿಫ್ಟ್ ಮಾಡಿದರೆ ಏನು ಚೇಂಜಸ್ ಆಗೋದಿಲ್ಲ. ಅದು ಅದರ ಡಿಫ್ರೆನ್ಷಿಯೇಷನ್ ಆನ್ಸರ್ ಕೂಡ ಸೇಮ್ ಆಗುತ್ತೆ. ಸೊ ಏನೇನು ಎಕ್ಸ್ಟ್ರಾ ಟರ್ಮ್ ಇದೆ, 3a ಅನ್ನೋದು ಎಕ್ಸ್ಟ್ರಾ ಟರ್ಮ್ ಇದೆ. ಸೊ ಅದನ್ನು ನಾನು ಈ ಸೈಡ್ ಶಿಫ್ಟ್ ಮಾಡಿಕೊಂಡೆ. ಉಳಿತೇನೆ ಇಲ್ಲಿ ax + b ಹೋಲ್ ಸ್ಕ್ವೇರ್. ಸೊ ಇದು ನಮಗೆ ಬಂದಿರೋಂಥ ಕ್ವಶನ್ ಬಂತು. ಅಂದರೆ ಇದರದ್ದು ಡಿಫ್ರೆನ್ಷಿಯೇಷನ್ ಇಲ್ಲಿ ಬಂದಿದೆ ಅಂದರೆ ಇದೇನಾಗಿರುತ್ತೆ, ನಿಮ್ಮದು ಇಂಟಿಗ್ರೇಷನ್ ಆನ್ಸರ್ ಆಗಿರುತ್ತೆ. ಅಂತಂದರೆ ಇಂಟಿಗ್ರೇಷನ್ ಆಫ್ ax + b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಷ್ಟಾಯ್ತಪ್ಪ ಅಂದರೆ ax + b ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 3a + c. ಗೊತ್ತಾಯ್ತಾ. ಸೊ ಇದು ಯಾವುದು, ಇನ್ಸ್ಪೆಕ್ಷನ್ ಮೆಥಡ್. ಇದು ಡೈರೆಕ್ಟ್ ಮೆಥಡ್ ಅಲ್ಲ. ಇನ್ಸ್ಪೆಕ್ಷನ್ ಮೆಥಡ್ ಅಂದರೆ ಯೂಸಿಂಗ್ ಡಿಫ್ರೆನ್ಷಿಯೇಷನ್ನ ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ತಾ ಇದ್ದೀವಿ, ಇಂಟಿಗ್ರೇಷನ್ನ ಫೈಂಡ್ ಔಟ್ ಮಾಡ್ಕೊತಾ ಇದ್ದೀವಿ. ಇದು ಕ್ಲಿಯರ್ ಆಯ್ತಾ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ, ಏನಿದೆ ಇದು 5th ಎಕ್ಸಾಂಪಲ್. ಇದು ಕೂಡ ಅದೇ ರೀತಿ ಮಾಡಬೇಕು. ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಫಸ್ಟು ಒಂದು ರಿಸಲ್ಟ್ ತೊಗೋತಾ ಇದ್ದೀನಿ. ಎರಡು ಎಟ್ ಎ ಟೈಮ್ ತೊಗೊಂಡು ಮತ್ತೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ನಾನು ಇಲ್ಲಿ ಫಸ್ಟ್ ಒಂದು ರಿಸಲ್ಟ್ ತೊಗೋತಾ ಇದ್ದೀನಿ. ಇಲ್ಲಿ ಸೈನ್ ಇದೆ ಅಂದರೆ ಆಬ್ವಿಯಸ್ಲಿ ಇದು ಏನಿರಬೇಕು, ಕಾಸ್ ರಿಸಲ್ಟ್ ಇರಬೇಕಾ. ಓಕೆ, ಕಾಸ್ ಆಫ್ 2x ತೊಗೋತಾ ಇದ್ದೀನಿ ಡೈರೆಕ್ಟ್. ಕಾಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, -sin 2x ಆಗುತ್ತೆ. 2x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 2 ಆಗುತ್ತೆ. x ಡಿಫ್ರೆನ್ಷಿಯೇಷನ್ 1. ಓಕೆ, ಸೊ ಇವಾಗ ಇದನ್ನು ಮಾತ್ರ ನೋಡಬೇಕು. ಫಸ್ಟ್ ರಿಸಲ್ಟ್ ಏನೇನು ಎಕ್ಸ್ಟ್ರಾ ಟರ್ಮ್ಸ್ ಕಾಣಿಸ್ತಾ ಇದೆ ಅದನ್ನೆಲ್ಲ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. d/dx ಆಫ್ ಇಲ್ಲಿ ಏನಿದೆ, ಕಾಸ್ ಆಫ್ 2x ಇದೆ. ಇಲ್ಲಿ ಮೈನಸ್ ಸೈನ್ ಇಲ್ಲ. ಸೊ ಮೈನಸ್ ಸೈನ್ ಒಂದು ಈ ಸೈಡ್ ತೊಗೊಂಡೆ ನಾನು, ಅಂದರೆ ಇದು ಪ್ಲಸ್ ಆಗಿಬಿಡ್ತೈತಿ. ಇಲ್ಲಿ 2 × ಅದಂದರೆ ಈ ಸೈಡ್ ಬಂದರೆ ಡಿವೈಡ್/2 ಅಂತಂದರೆ ಏನು ಉಳಿತು ಇಲ್ಲಿ ನೋಡಿ, sin ಆಫ್ 2x ಉಳಿತು. ಓಕೆ, ಬಂದು ನಿಮ್ಮದು ಫಸ್ಟ್ ರಿಸಲ್ಟ್ ಆನ್ಸರು. ಓಕೆ, ಅದೇ ರೀತಿ ಸೆಕೆಂಡ್ ರಿಸಲ್ಟ್ ಏನಿದೆ ನೋಡಿ, 4 × e⁻3x ಅಂತ ಇದೆ. ಕರೆಕ್ಟಾ. ಆ್ಯಸ್ ಇಟ್ ಈಸ್ ಬರ್ಕೊಂಡ್ಬಿಡಿ. d/dx ಆಫ್ 4 ಎಲ್ಲ ಕಡೆ ಆ್ಯಸ್ ಇಟ್ ಈಸ್ ಇರುತ್ತೆ × 3x. ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, 4 ಆ್ಯಸ್ ಇಟ್ ಈಸ್ ಇಡ್ತೀರಾ. e⁻3x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಫಸ್ಟು e⁻3x ಆ್ಯಸ್ ಇಟ್ ಈಸ್ 3x ಡಿಫ್ರೆನ್ಷಿಯೇಷನ್ 3 ಬರುತ್ತೆ. ಕರೆಕ್ಟಾ. ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಯಿತು. ಮತ್ತು ಇದನ್ನು ಕಂಪೇರ್ ಮಾಡ್ಕೊಳ್ಳಿ. ಏನಿದೆ ಇದು ನಮಗೆ ಬೇಕಾಗಿರೋದು, ಇದು ಎಕ್ಸ್ಟ್ರಾ ಟರ್ಮ್ ಇದೆ. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು, ಈ 3ನ ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಮ್ಗೆ ಅದು ಕ್ವಶನ್ ಬಂತಾ. ಅಂದರೆ ಇವಾಗ ಪೂರಾ ಕ್ವಶನ್ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ, y = ಎಷ್ಟಿದೆ, sin ಆಫ್ 2x - 4 e⁻3x. ಸೊ ಇದನ್ನೇ ನಾನು ಡಿಫ್ರೆನ್ಷಿಯೇಷನ್ ಮಾಡಿ ಬರ್ಕೊಂಡ್ರೆ d/dx ಆಫ್ ಫಸ್ಟ್ ಇದು ರಿಸಲ್ಟ್ ಎಷ್ಟು ಬಂದಿದೆ, -cos ಆಫ್ 2x ಡಿವೈಡೆಡ್ ಬೈ 2. ಅದಾದಮೇಲೆ ಮೈನಸ್ ಇದೆ. ಇದು 4x ರಿಸಲ್ಟ್ ಎಷ್ಟು ಬಂದಿದೆ, 4 e⁻3x ಡಿವೈಡೆಡ್ ಬೈ 3 ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ ಇದರ ಆನ್ಸರ್, sin 2x - 4 e⁻3x. ಈ ಎರಡು ರಿಸಲ್ಟ್ಸ್, ಈ ರಿಸಲ್ಟು ಮತ್ತು ಈ ರಿಸಲ್ಟ್, ಈ ಎರಡನ್ನ ನಾವಿಲ್ಲಿ ಬರ್ಕೊಂಡಿದ್ದೀವಿ. ಇಷ್ಟು ಬರೆದ್ರೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಯಿತು. ಎದ್ರ ರಿಸಲ್ಟ್ ಇದು, ಇಂಟಿಗ್ರೇಷನ್ ಆಫ್ sin ಆಫ್ 2x - 4 × e⁻3x dx ಇಸ್ ಈಕ್ವಲ್ಸ್ ಟು ಆನ್ಸರ್ ಎಷ್ಟು ಬಂತು, ಎರಡರಾಗ ಮೈನಸ್ ಕಾಮನ್ ಇದೆ. ಸೊ ಮೈನಸ್ನ ಕಾಮನ್ ತೊಗೋತಾ ಇದ್ದೀನಿ. cos 2x ಡಿವೈಡೆಡ್ ಬೈ 2 4/3 e⁻3x + c. ಇಷ್ಟು ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಇದು ಕೂಡ ಸಿಂಪಲ್ ಇದೆಯಾ. ಸೊ ಇದು 5 ಎಕ್ಸಾಂಪಲ್ ಕಂಪ್ಲೀಟ್ ಆದವು ಯಾವುದ್ರ ಮೇಲೆ, ಇನ್ಸ್ಪೆಕ್ಷನ್ ಮೆಥಡ್. ಸೊ ಇನ್ನು ಮುಂದೆ ಬರುವಂಥ ಎಲ್ಲ ಎಕ್ಸಾಂಪಲ್ಸ್ಗಳು ಏನಾಗಿರ್ತಾವೆ ಅಂದರೆ ಡೈರೆಕ್ಟ್ ಇಂಟಿಗ್ರೇಷನ್ ಮಾಡೋದಿರುತ್ತೆ. ಸೊ ಸ್ಟಾರ್ಟ್ ಮಾಡುವ ನೆಕ್ಸ್ಟ್ ಕ್ವಶನ್ಸ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿಂದ ಎಲ್ಲ ಎಕ್ಸಾಂಪಲ್ಸ್ ಏನು ಮಾಡಬೇಕು ನಾವು, ಇಂಟಿಗ್ರೇಷನ್ ಡೈರೆಕ್ಟಾಗಿ ಮಾಡೋದು. ಓಕೆ, ಸೊ ಏನಿದೆ ಕ್ವಶನ್ ಇಲ್ಲಿ, ಇಂಟಿಗ್ರೇಷನ್ ಆಫ್ 4 × e⁻3x ಇದೆ ಪ್ಲಸ್ 1 dx ಇದೆ. ಸೊ ಮೊದಲಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಇಂಟಿಗ್ರೇಷನ್ ಸಪ್ರೇಟಾಗಿ ಬರ್ಕೊಂಡ್ಬಿಡ್ತೀನಿ. ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ 4 × e⁻3x dx ಪ್ಲಸ್ ಇಂಟಿಗ್ರೇಷನ್ ಆಫ್ 1 × dx. ಕರೆಕ್ಟಾ, ಪ್ರಾಪರ್ಟಿ ಇದೆ. ಓಕೆ, ಇಲ್ಲಿ 4 ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. ಸೊ 4 ಹೊರಗಡೆ ಇಂಟಿಗ್ರೇಷನ್ ಆಫ್ x ಮೊದಲು ತೊಗೊಳ್ಳಿ. ಇಂಟಿಗ್ರೇಷನ್ ಇಲ್ಲಿ ಏನಾಗುತ್ತೆ ನೋಡಿ, ಕೇರ್ಫುಲ್ ಆಗಿ, ಇಂಟಿಗ್ರೇಷನ್ ಆಫ್ e⁻x ಫಾರ್ಮುಲಾ ನಮಗೆ ಗೊತ್ತಿದೆ. ಅದೇನಾಗುತ್ತೆ e⁻x, ಬಟ್ ಇಲ್ಲಿ x ಜಾಗದಲ್ಲಿ ಏನು ಬಂದಿದೆ, 3x ಎಕ್ಸ್ಟ್ರಾ ಟರ್ಮ್ ಬಂದಿದೆ. ಸೊ ಡಿಫ್ರೆನ್ಷಿಯೇಷನ್ ಏನು ಮಾಡ್ತಿದ್ರಿ, 3x ಬಂದರೆ ಅದಕ್ಕೆ ಏನು ಮಾಡ್ತಾಯಿದ್ರಿ, ಡಿಫ್ರೆನ್ಷಿಯೇಟ್ ಮಾಡಿ ಅದು ಎಕ್ಸ್ಟ್ರಾ ಟರ್ಮ್ನ ಮತ್ತೆ ವಾಪಸ್ ಇಡ್ತಾಯಿದ್ರಿ. ಇಲ್ಲಿ ಏನು ಮಾಡಬೇಕು,
ಎಕ್ಸ್ ಜಾಗದಲ್ಲಿ ಏನು ಎಕ್ಸ್ಟ್ರಾ ಬಂದಿದೆ ಇಲ್ಲಿ 3x ಇದೆಯಲ್ಲ, ಸೊ ಎಕ್ಸಂದಲ್ಲಿ 3x ಅಂದರೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಷ್ಟು ಉಳಿತು 3 ಅನ್ನೋದು ಎಕ್ಸ್ಟ್ರಾ ಟರ್ಮ್, ಇಲ್ಲಿ ನಾವು ಡಿವೈಡೆಡ್ ಬೈ 3ನ ಹಚ್ಚಬೇಕು. ಗೊತ್ತಾಯ್ತಾ? ಸೊ ಇಲ್ಲೇನು ಮಾಡಬೇಕು, e⁻3x ಆ್ಯಸ್ ಇಟ್ ಇಸ್ ಬರೋದು 3x ಎಕ್ಸ್ಟ್ರಾ ಟರ್ಮ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಅದರ ರಿಸಲ್ಟ್ ಎಷ್ಟು ಬರುತ್ತೆ, 3 ಬರುತ್ತೆ. ಸೊ ಅದನ್ನು ನಾವು ಇಲ್ಲಿ ಡಿವೈಡೆಡ್ ಬೈ ಹಚ್ಚಬೇಕು. ಯಾವುದು? ಇಂಟಿಗ್ರೇಷನಲ್ಲಿ. ಇದು ನೆನಪಿನಲ್ಲಿ ಇರಬೇಕು. ಡಿಫ್ರೆನ್ಷಿಯೇಷನ್ ಎಲ್ಲಿ ಮಾಡ್ತೀರಿ, ಮಲ್ಟಿಪ್ಲೈ ಮಾಡ್ತಿದ್ರಿ, ಇಲ್ಲಿ ಇಂಟಿಗ್ರೇಷನಲ್ಲಿ ಡಿವೈಡ್ ಬೈ 3 ಅಂತ ಹಚ್ಚಬೇಕು. ಇಷ್ಟೇ ಡಿಫ್ರೆನ್ಸ್ ಇರೋದು. ಅದಾದಮೇಲೆ ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, x ಆಗುತ್ತೆ, ಪ್ಲಸ್ ಸಿ ಆಯಿತು. ಸೊ ಅಂದರೆ ಓವರಾಲ್ ಎಷ್ಟಾಯ್ತಪ್ಪ ಆನ್ಸರ್ ಅಂದರೆ 4/3 e⁻3x ಪ್ಲಸ್ ಎಕ್ಸ್ ಪ್ಲಸ್ ಸಿ. ಬೇಕಿದ್ರೆ ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಿ ನೋಡಿ, ಮತ್ತೆ ವಾಪಸ್ ಇದೇ ಆನ್ಸರ್ ಬರುತ್ತೋ ಇಲ್ಲೋ ಅಂತ. ಓಕೆ, ನಾನು ಇಲ್ಲಿ ರಫ್ಲಿ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇದು 4/3 ಆ್ಯಸ್ ಇಟ್ ಇಸ್ ಬರೀತಾರೆ. ಡಿಫ್ರೆನ್ಷಿಯೇಷನ್ ಆಫ್ e⁻3x ಏನಾಗುತ್ತೆ ನೋಡಿ, e⁻3x ಮತ್ತು 3x ಡಿಫ್ರೆನ್ಷಿಯೇಷನ್ 3 ಬರುತ್ತಾ. ಅದಾದಮೇಲೆ ಪ್ಲಸ್ ಡಿಫ್ರೆನ್ಷನ್ ಆಫ್ ಎಕ್ಸ್ 1 ಆಯಿತು. ಈ 3 ಕ್ಯಾನ್ಸಲ್ ಆಗಿ ಉಳಿತಷ್ಟು ನೋಡಿ, e⁻3x ಪ್ಲಸ್ 1 ಬಂತು. ನಿಮ್ದು ಅದೇ ಆನ್ಸರ್ ಕ್ವಶನ್. ಓಕೆ, ಅಂದರೆ ನಿಮ್ದು ಆನ್ಸರ್ ಇದು 100% ಕರೆಕ್ಟ್ ಇದೆ ಅಂತ ಅರ್ಥ. ಕರೆಕ್ಟಾ? ಇದು ಕ್ಲಿಯರ್ ಆಯಿತಾ? ಓಕೆ, ಇದರಲ್ಲಿ ಒಂದು ಪಾಯಿಂಟ್ ನಮಗೆ ಗೊತ್ತಾಯಿತು, ಇಂಟಿಗ್ರೇಷನ್ ಮತ್ತು ಡಿಫ್ರೆನ್ಷಿಯೇಷನಲ್ಲಿ ಡಿಫ್ರೆನ್ಷಿಯೇಷನ್ ಎಕ್ಸ್ಟ್ರಾ ಟರ್ಮ್ ಇದ್ದುದನ್ನು ಮಲ್ಟಿಪ್ಲೈ ಹಾಕ್ಸಿದ್ರಿ. ಇಲ್ಲಿ ಏನು ಮಾಡಬೇಕು, ಡಿವೈಡೆಡ್ ಬೈ 3 ಅಂತ ಹಚ್ಕೋಬೇಕು. ಯಾವುದರಲ್ಲಿ? ಇಂಟಿಗ್ರೇಷನಲ್ಲಿ. ಓಕೆ, ಅದೇ ರೀತಿ ನೆಕ್ಸ್ಟ್ 7th ಕ್ವಶನ್ ನೋಡಿ. 7th ಕ್ವಶನ್ ಇದು ಕೂಡ ಸೇಮ್ ಆ್ಯಸ್ ಇಟ್ ಇದೆ. ಇಲ್ಲಿ ಏನು ಮಾಡಬೇಕಂದ್ರೆ, ಇಲ್ಲಿ u/v ಫಾರ್ಮ್ ಬರುತ್ತೆ. ಅದು ಇನ್ನೂ ನಾವು ಸ್ಟಡಿ ಮಾಡಿಲ್ಲ. ಈಗ ಅದಕ್ಕೆ ಸಲುವಾಗಿ ಏನು ಮಾಡಬೇಕು, ಇದನ್ನು ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ x² ನಾನು ಇಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊತಾ ಇದ್ದೀನಿ. x² × 1 ಅಂದರೆ ಏನಾಗುತ್ತೆ, x² ಮೈನಸ್ x² ಡಿವೈಡ್ ಬೈ x² dx ಆಯಿತು. ಕರೆಕ್ಟಾ? ನಾನು ಎರಡೂ ಕಡೆಯೂ ಈ x² ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಓಕೆ, ಇಲ್ಲಿ x² ಕ್ಯಾನ್ಸಲ್ ಆಗಿಬಿಡ್ತು. ಸೊ ಉಳಿತೇನು, ಇಲ್ಲಿ ಫಸ್ಟ್ x² dx ಒಂದು ರಿಸಲ್ಟು, ಮೈನಸ್ಸು ಇಲ್ಲಿ ಏನಿಲ್ಲ ಅಂದರೆ 1 ಬಂದಿರುತ್ತೆ, 1 dx. ಇಂಟಿಗ್ರೇಷನ್ ಆಫ್ x⁻n ಏನಿದೆ ಫಾರ್ಮುಲಾ, x⁻n + 1 ಡಿವೈಡ್ ಬೈ n+1 ಅಂದರೆ ಇದೇನಾಗುತ್ತೆ 2 + 1 ಡಿವೈಡ್ ಬೈ 2 + 1 ಮೈನಸ್ ಇಂಟಿಗ್ರೇಷನ್ ಆಫ್ 1 x ಆಯಿತು ಪ್ಲಸ್ ಸಿ. ಸೊ ಇದನ್ನು ಕಂಪ್ಲೀಟಾಗಿ ಬರೆದ್ರೆ 2 + 1 = 3 ಆಗುತ್ತೆ, ಮೈನಸ್ ಎಕ್ಸ್ ಪ್ಲಸ್ ಸಿ. ಇದು ಆಯಿತು ನಿಮ್ಮದು 7th one ಕ್ವಶನ್ ಆನ್ಸರ್. ಇದು ಸಿಂಪಲ್ ಇದೆಯಾ? ಸೊ ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡಿ. ಕ್ವಶನ್ ನಂಬರ್ 8 ಇದು ಕೂಡ ಸಿಂಪಲ್ ಆಗಿದೆ. ಏನು ಮಾಡಬೇಕು ಇಲ್ಲಿ ಅಂದರೆ, ಸೊ ಮೊದಲು ನಾನು ಕ್ವಶನ್ ಬರ್ಕೋತಾ ಇದ್ದೀನಿ. ಏನಿದೆ ನೋಡಿ, ಇಂಟಿಗ್ರೇಷನ್ ಆಫ್ ax² + bx + c ಇದೆ. ಸೊ ಇದಕ್ಕೆ ನಾವು ಇಲ್ಲಿ ಇಂಟಿಗ್ರೇಷನ್ ಮಾಡಬೇಕು, ಸಪ್ರೇಟಾಗಿ ಇಂಟಿಗ್ರೇಷನ್ ಮಾಡ್ತಾ ಹೋಗಿ. ಇಂಟಿಗ್ರೇಷನ್ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ax² dx ಪ್ಲಸ್ ಇಂಟಿಗ್ರೇಷನ್ ಆಫ್ bx × dx ಪ್ಲಸ್ ಇಂಟಿಗ್ರೇಷನ್ ಆಫ್ c × dx. ಇಲ್ಲಿ ಎಲ್ಲದರಲ್ಲಿ dx ಕಂಪಲ್ಸರಿ ಬರೀಲೇಬೇಕು. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, a ಆ್ಯಸ್ ಇಟ್ ಈಸ್ ಬರೀತೀರಾ, ಯಾಕಂದರೆ ಅದು ಕಾನ್ಸ್ಟೆಂಟ್ ಇದೆ. x² ಇಂಟಿಗ್ರೇಷನ್ ಏನಾಗುತ್ತೆ, x⁻n ಫಾರ್ಮುಲಾ +1 ಆ್ಯಡ್ ಮಾಡ್ಕೋಬೇಕು, ಅಂದರೆ 2 + 1 3 ಆಗುತ್ತೆ. ಇಲ್ಲಿ ಡಿವೈಡ್ ಬೈ 3 ಬರೀಬೇಕು. ಅದಾದಮೇಲೆ ಪ್ಲಸ್ ಇಲ್ಲಿ b ಆ್ಯಸ್ ಇಟ್ ಈಸ್ ಬರೀತೀರಾ, ಇಲ್ಲಿ ಏನೂ ಇಲ್ಲ ಅಂದರೆ ಪವರ್ ಎಷ್ಟಿರುತ್ತೆ, 1 ಇರುತ್ತೆ. ಅಂದರೆ x⁻n ಫಾರ್ಮುಲಾ x⁻1 + 1 = 2 ಆಗುತ್ತೆ. ಅಂದರೆ ಇದು ಏನಾಗುತ್ತೆ, x² ಡಿವೈಡ್ ಬೈ 2 ಆಗುತ್ತೆ. ಪ್ಲಸ್ ಇದು c ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ. ಸೊ ನಾವು ಇದನ್ನು ಈ ಥರ ಬರೀಬೋದಾ, c × 1 ಅಂತ. ಸೊ c ಹೊರಗಡೆ ಇಟ್ಟರೆ ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, x ಆಗುತ್ತೆ. ಇಲ್ಲಿ c ಬರೆಯೋಗಿಲ್ಲ, ಇದು ಲಾಸ್ಟ್ c ಆಗುತ್ತೆ. ಗೊತ್ತಾಯ್ತಾ? ಏನು ಮಾಡಿದ್ರಿ, c ಆ್ಯಸ್ ಇಟ್ ಈಸ್ ಬರ್ಕೊಂಡ್ರಿ, ಇಂಟಿಗ್ರೇಷನ್ ಆಫ್ 1 x ಆಯಿತು, ಪ್ಲಸ್ ಇದಂತೂ ಕಾಮನ್ ಆಗಿ c ಅಂತ ಬರೀತಿದ್ರಿ. ನೀವು ಬೇಕಿದ್ರೆ ಇದಕ್ಕೆ c1 ಅಂತ ಕೊಡಿ, ಆಲ್ರೆಡಿ ಇಲ್ಲೊಂದು c ಬಂದಿದೆಯಲ್ಲ, ಸೊ c1 ಅಂತ ಕೊಟ್ಟರೆ ಮುಗೀತು. ಸೊ ಇದು ಆಯಿತು ನಿಮ್ಮದು ಕಂಪ್ಲೀಟ್ ಆನ್ಸರ್. ಓಕೆ, ಸೊ ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 1 ಮಾರ್ಕ್ಸ್ ಇಲ್ಲಾಂದರೆ 2 ಮಾರ್ಕ್ಸ್, ಎಷ್ಟು ಮಾರ್ಕ್ಸಿಗೆ ಹೇಳ್ತಾರೆ ಅದು ಕಂಪ್ಲೀಟಾಗಿ ಬರುತ್ತೆ. ಸಿಂಪಲ್ ಇದೆಯಾ ಇದು ಎಕ್ಸಾಂಪಲ್? ಓಕೆ, ಅದೇ ರೀತಿ ಈ ಎಕ್ಸಾಂಪಲ್. ಓಕೆ, 9th one ಏನಿದೆ ನೋಡಿ, ಇಂಟಿಗ್ರೇಷನ್ ಆಫ್ 2x² ಪ್ಲಸ್ e⁻x dx. ಓಕೆ, ಇದರಲ್ಲಿರುವಂಥ ಎಲ್ಲ ಎಕ್ಸಾಂಪಲ್ ಸಿಂಪಲ್ ಆಗಿದ್ದಾವೆ ನೋಡಿ. ಇಲ್ಲೇನೋ ಫಸ್ಟ್ ಏನು ಮಾಡ್ಕೊಳ್ಳಿ, ಸಪ್ರೇಟಾಗಿ ತೊಗೋತೀರಾ. ಇಂಟಿಗ್ರೇಷನ್ ಆಫ್ 2x² dx ಪ್ಲಸ್ ಇಂಟಿಗ್ರೇಷನ್ ಆಫ್ e⁻x dx ಇದೆ. ಸೊ 2 ಹೊರಗಡೆ ಬರೆದ್ರೆ ಮತ್ತೆ x² x³ ಡಿವೈಡ್ ಬೈ 3 ಆಯಿತು, ಪ್ಲಸ್ e⁻x ಪ್ಲಸ್ c. ಎಷ್ಟು ಮಾಡಿದರೆ ಮುಗೀತು ಆನ್ಸರ್, ಮತ್ತೇನೂ ಇಲ್ಲ ಇದರಲ್ಲಿರೋದು. ಓಕೆ, ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ x⁻n ಫಾರ್ಮುಲಾ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಇವೆರಡು ಕೂಡ ಸಿಂಪಲ್ ಆಗಿದ್ದಾವಲ್ಲ. ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಕ್ವಶನ್ ನಂಬರ್ 10 ಏನಿದೆ ಅಂತ. ಸೊ ಇಲ್ಲೇನಿದೆ ಕ್ವಶನ್ ಕೊಟ್ಟಿದ್ದಾರಪ್ಪ ಅಂದರೆ, ಇಂಟಿಗ್ರೇಷನ್ ಆಫ್ √x ಇದೆ ಮೈನಸ್ 1 ಡಿವೈಡ್ ಬೈ √x² dx ಇದೆ. ಅಂದರೆ ಇದು a - b² ಫಾರ್ಮುಲಾದಲ್ಲಿ ಇದೆಯಾ. ಸೊ ಮೊದಲು ಅದನ್ನು ಅಪ್ಲೈ ಮಾಡ್ಕೊಂಡ್ಬಿಡು. a - b² ಫಾರ್ಮುಲಾ ಏನಿದೆ ಹೇಳಿ, a² + b² ಮೈನಸ್ 2ab ಅಂತಿದೆ. a² ಅಂತಂದರೆ ಏನಾಗುತ್ತೆ, √x² ಆಯಿತು, ಪ್ಲಸ್ b² ಅಂದರೆ ಏನಿದೆ ಇಲ್ಲಿ 1/√x² ಆಯಿತು, ಮೈನಸ್ 2ab. 2a ಅಂದರೆ √x, b ಅಂದರೆ 1/√x. ಕರೆಕ್ಟಾ? ನಾನು ಇದನ್ನು ಕಂಪ್ಲೀಟ್ a - b² ಫಾರ್ಮುಲಾ ಅಪ್ಲೈ ಮಾಡಿದೆ. ಇಲ್ಲಿ ನೋಡಿ ಏನೇನು ಉಳಿತಂದರೆ, ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನು ಉಳಿತು, x ಉಳಿತಾ, ಪ್ಲಸ್ ಇದು
ಸ್ಕ್ವೇರ್ ರೂಟ್ ಇಲ್ಲಿ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡ್ತು, ಅಂದರೆ ಉಳಿತೇನು 1/x ಉಳಿತಾ ಮೈನಸ್ ಈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಎರಡೂ ಕ್ಯಾನ್ಸಲ್ ಆಗಿಬಿಡ್ತು, ಉಳಿತಾ ಎಷ್ಟು ಇಲ್ಲಿ 2 ಮಾತ್ರ ಉಳಿತು ಇಂಟು ಡಿ ಎಕ್ಸ್. ಇವಾಗ ಇಂಟಿಗ್ರೇಷನ್ ಸಪ್ರೇಟಾಗಿ ತೊಗೊಂಡ್ಬಿಟ್ರೆ ಮುಗೀತು. ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 1/x ಡಿ ಎಕ್ಸ್ ಮೈನಸ್ 2 ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಆನ್ಸರ್ ಎಷ್ಟಾಗುತ್ತೆ, ಇಲ್ಲಿ ಏನಿಲ್ಲ ಅಂದರೆ ಪವರ್ 1 ಇರುತ್ತೆ, ಇಂಟಿಗ್ರೇಷನ್ ಆಫ್ 1 + 1 ಅಂದರೆ 2/2 ಪ್ಲಸ್ ಇಲ್ಲಿ 1/x ಇದೆ. ಸೊ ಇಂಟಿಗ್ರೇಷನ್ ಆಫ್ 1/x ಫಾರ್ಮುಲಾ ಏನಿದೆ, ಲಾಗ್ ಆಫ್ mod x, ಅಂದರೆ ಲಾಗ್ ಆಫ್ mod x, ಇದು ಫಾರ್ಮುಲಾ ಗೊತ್ತಿರಬೇಕು. ಮೈನಸ್ ಇಲ್ಲಿ 2 × 1 ಅಂತ ಬರೀಬೋದಾ, ಸೊ 2 ಹೊರಗಡೆ ಇಟ್ಟರೆ 1 ಉಳಿತು, 1 ಇಂಟಿಗ್ರೇಷನ್ x ಆಗುತ್ತೆ, 2x ಆಯಿತು ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ? ಏನು ಮಾಡಿದೆ ನಾನು, a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದೆ, ಇಂಟಿಗ್ರೇಷನ್ ಭಾಳ ಸಿಂಪಲ್ಲಾಗಿ ಅಪ್ಲೈ ಮಾಡಿಬಿಟ್ರೆ ಮುಗಿತು. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲು. ಸೊ ಇದು ಕ್ವಶನ್ ನಂಬರ್ 11. ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇದೆ, ಸೊ ನಾನು ಇದನ್ನು ಮೊದಲು ಬರ್ಕೊತಾ ಇದ್ದೀನಿ, x³ - 5x² 4 ಡಿವೈಡ್ ಬೈ x² dx. ಸೊ ಈ x² ನಾವು ಎಲ್ಲ ಕಡೆಯೂ ಡಿವೈಡ್ ಮಾಡ್ಕೊಂಡ್ಬಿಡ್ಬೋದಾ? ಓಕೆ, ಡಿವೈಡ್ ಮಾಡಿದರೆ ಏನಾಗುತ್ತೆ ನೋಡಿ, ಇದು ಇಂಟಿಗ್ರೇಷನ್ ಆಫ್ x³ ಡಿವೈಡ್ ಬೈ x² ಮೈನಸ್ 5x² ಡಿವೈಡ್ ಬೈ x² ಡಿವೈಡ್ ಬೈ 4x² dx ಆಯಿತು. ಓಕೆ, ಸೊ ಇವಾಗ ಒಂದೊಂದೊಂದು ನಾವು ಕ್ಯಾನ್ಸಲ್ ಮಾಡ್ಕೋಬೋದಾ? ಓಕೆ, ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಇಲ್ಲಿ 2 ಇದೆ, ಇಲ್ಲಿ 1 ಟರ್ಮ್ ಹೋದರೆ 1 ಟರ್ಮ್ ಮಾತ್ರ ಉಳಿತು, ಇದು ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗಿ 5 ಹೋಯಿತು, ಇದು ಆ್ಯಸ್ ಇಟ್ ಈಸ್ ಬರೀಬೇಕಾಗುತ್ತೆ. 4 × x² ಇದೆ, ಇದನ್ನು ನಾವು ಮೇಲ್ಗಡೆ ತೊಗೋಬೋದಾ, x⁻² ಅಂತ ಬರೀಕೊಡ್ಬೋದು ಇಂಟು ಡಿ ಎಕ್ಸ್. ಇವಾಗ ಇಂಟಿಗ್ರೇಷನ್ ಸಪ್ರೇಟಾಗಿ ಅಪ್ಲೈ ಮಾಡ್ತಾ ಹೋಗಿ, ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ನ ಡೈರೆಕ್ಟಾಗಿ ಆನ್ಸರ್ ಬರಲಿ. ಓಕೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ, ಇಲ್ಲಿ ಏನಿಲ್ಲ ಅಂದರೆ ಪವರ್ 1 ಇರುತ್ತೆ, ಅಂದರೆ x² ಡಿವೈಡ್ ಬೈ 2 ಆಯಿತು, ಮೈನಸ್ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ, ಅಂದರೆ 5 ಆ್ಯಸ್ ಇಟ್ ಈಸ್ ಬರೀತಾರೆ, ಇಂಟಿಗ್ರೇಷನ್ ಆಫ್ 1 x ಆಗುತ್ತೆ, ಇಲ್ಲಿ 4 ಆ್ಯಸ್ ಇಟ್ ಈಸ್ ಬರೀತಾರೆ, x⁻² ಇದೆ. ಸೊ x⁻² ಅಂತಂದರೆ ಇದಕ್ಕೆ ನಾವು ಫಾರ್ಮುಲಾ ಹಾಕಬೇಕು, x⁻n ಇಂಟಿಗ್ರೇಷನ್ದು -2 + 1 ಡಿವೈಡ್ ಬೈ -2 + 1, ಇದು ಪ್ಲಸ್ ಸಿ ಆಗುತ್ತೆ. ಇಲ್ಲಿ ಹಚ್ಚಿದೆ x⁻n ಫಾರ್ಮುಲಾ ಅಪ್ಲೈ ಮಾಡಿದೆ. ಓಕೆ, ಲಾಸ್ಟಿಗೆ ನೀವು ಇದನ್ನು ಸಿಂಪ್ಲಿಫೈ ಮಾಡಿ ಬರೆದ್ರೆ ಎಷ್ಟಾಗುತ್ತೆ ನೋಡಿ, ಇದು -4 -2 + 1 ಅಂದರೆ ಇದು -1 ಆಗುತ್ತಾ, ಅದೇ ರೀತಿ ಇದನ್ನು -1 ಆಗುತ್ತೆ, -2 + 1 ಅಂದರೆ ಎಷ್ಟಾಯಿತು, -1 ಆಯಿತು, ಅಂದರೆ ಇದು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ, ಇದು 1 x⁻1 ಇದ್ದು ಕೆಳಗಡೆ ಬಂದರೆ ಪ್ಲಸ್ ಆಗುತ್ತೆ, x⁻1 ಆಗುತ್ತೆ. ಕರೆಕ್ಟಾಗಿ ಇದು ಕ್ಲಿಯರ್ ಆಯಿತಾ? ನಾನು ಏನು ಮಾಡಿದೆ, ಮೈನಸ್ ಪ್ಲಸ್ ಆಗುತ್ತೆ, ಇದು 4 ಆ್ಯಸ್ ಇಟ್ ಇದು, x⁻1 ಇತ್ತು, ಅದನ್ನು ನಾನು ಕೆಳಗಡೆ ತೊಗೊಂಡ್ರೆ x⁻1 ಆಗುತ್ತೆ, ಅಂದರೆ ಇದು ನಿಮ್ಮದು ಕಂಪ್ಲೀಟ್ ಆನ್ಸರ್ ಆಗುತ್ತೆ. ಯಾವುದು 11th ಕ್ವಶನ್ ಆನ್ಸರ್. ಇದು ಸಿಂಪಲ್ ಇದೆಯಾ? ಸೊ ನೋಡಿ, ಎಲ್ಲ ಎಕ್ಸಾಂಪಲ್ಸು ಸಿಂಪಲ್ ಆಗಿದ್ದಾವೆ, ಇಂಟಿಗ್ರೇಷನ್ ಏನೂ ಡಿಫಿಕಲ್ಟ್ ಆಗಿಲ್ಲ ಈ ಫಸ್ಟ್ ಎಕ್ಸಸೈಸಲ್ಲಿ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, 12th one ಎಕ್ಸಾಂಪಲ್, ಸ್ವಲ್ಪ ಇದನ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲೇನಿದೆ, ರೂಟ್ ಆಫ್ ಎಕ್ಸ್ ಇದೆ. ಓಕೆ, ಸೊ ರೂಟ್ ಆಫ್ ಎಕ್ಸ್ ಅಂದರೆ ಅದು ಏನಾಗುತ್ತೆ, x⁻² ಅಂತ ಕನ್ಸಿಡರ್ ಮಾಡ್ಬೋದಾ? ಓಕೆ, ಅದನ್ನು ನಾನು ಪ್ರತಿಯೊಂದಕ್ಕೂ ಡಿವೈಡ್ ಮಾಡಿ ಬರ್ಕೊತಾ ಇದ್ದೀನಿ. ಏನಾಗುತ್ತೆ, ಇದು x³ ಡಿವೈಡ್ ಬೈ ಇದು x⁻² ಅಂತ ಬರೀಬೋದಾ, ರೂಟ್ ಅಂದರೆ. ಓಕೆ, ಅದಾದಮೇಲೆ dx ಪ್ಲಸ್ ಇಂಟಿಗ್ರೇಷನ್ ಆಫ್ 3x ಡಿವೈಡ್ ಬೈ x⁻² ಪ್ಲಸ್ ಇಂಟಿಗ್ರೇಷನ್ ಆಫ್ ಇಲ್ಲಿ dx ಬರೀ 4 ಡಿವೈಡ್ ಬೈ x⁻² dx. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಇದು ಮೇಲ್ಗಡೆ ಹೋದರೆ ಏನಾಗುತ್ತೆ ನೋಡಿ, x⁻³ -1/2 ಅಂತ ಬರೀಬೋದಾ ಇದನ್ನು. ಓಕೆ, ಅದಾದಮೇಲೆ ಇಲ್ಲಿ dx ಪ್ಲಸ್ ಇದು 3 ಹೊರಗೆ ಬಿಡ್ಬಿಡಿ, ಯಾಕಂದರೆ ಇದು ಕಾನ್ಸ್ಟೆಂಟ್ ಇದೆ, ಇಲ್ಲಿ x⁻1 ಇರುತ್ತೆ, ಮೈನಸ್ ಇದು ಮೇಲ್ಗಡೆ ಹೋದರೆ 1/2 dx ಪ್ಲಸ್ 4 × ಇದನ್ನು ಮೇಲ್ಗಡೆ ತೊಗೊಂಡ್ರೆ x⁻1/2 dx ಆಯಿತು. ಕರೆಕ್ಟಾ? ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ಸಿಂಪ್ಲಿಫೈ ಮಾಡ್ಕೊಂಬಿಡಿ. ಎಷ್ಟಾಗುತ್ತೆ ನೋಡಿ, x⁻2 ಇಲ್ಲಿ 2 LCM ಬರುತ್ತೆ, ಅಂದರೆ 2 × 3 6 ಆಯಿತು, 6 - 1 ಅಂದರೆ 5 ಆಯಿತು, ಅಂದರೆ 5/2 ಆಯಿತಾ dx ಪ್ಲಸ್ ಇಲ್ಲಿ 3 ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ, x⁻1 - 1/2 ಅಂದರೆ 1/2 ಆಯಿತಾ. ಕರೆಕ್ಟಾ? ಓಕೆ, ಅದಾದಮೇಲೆ dx ಪ್ಲಸ್ ಇಲ್ಲಿ ಏನು ಸಿಂಪ್ಲಿಫೈ ಇಲ್ಲ, 4 ಹೊರಗಡೆ ಇಟ್ಬಿಟ್ಟು ನಾನು ಇದಕ್ಕೆ ಮಾತ್ರ ಇಂಟಿಗ್ರೇಷನ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು 4 ಕಾನ್ಸ್ಟೆಂಟ್ ಆಗಿದೆ. ಓಕೆ, ಇವಾಗೆಲ್ಲನೂ ಸಿಗ್ಬಿಡ್ತಂದರೆ ಇಂಟಿಗ್ರೇಷನ್ ಮಾಡಿಬಿಡಿ. x⁻n ಫಾರ್ಮುಲಾ ಏನಾಗುತ್ತೆ, x⁻5/2 + 1 ಡಿವೈಡ್ ಬೈ 5/2 + 1 ಪ್ಲಸ್ ಇಲ್ಲಿ 3 ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ, x⁻1/2 + 1 ಡಿವೈಡ್ ಬೈ 1/2 + 1. ನೆಕ್ಸ್ಟ್ ಏನಾಗುತ್ತೆ ನೋಡಿ, 4 × x⁻1/2 + 1 ಡಿವೈಡ್ ಬೈ -1/2 + 1 ಲಾಸ್ಟ್ ಪ್ಲಸ್ ಸಿ ಆಯಿತು. ಇದನ್ನು ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡಿ ಬರೆದುಬಿಟ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಎಷ್ಟಾಗುತ್ತೆ ನೋಡಿ, LCM 2 LCM ಆಗುತ್ತಾ, 2 ಅಂತಂದರೆ 5 + 2 ಅಂದರೆ 7/2 ಆಯಿತು, ಅಂದರೆ x⁻7/2 ಆಯಿತು. ಅದೇ ಆನ್ಸರ್ ಇಲ್ಲಿನೂ ಬರೋದಾ, 7/2ನೇ ಆಗುತ್ತೆ, ಸೇಮ್ ಇದೆ ರಿಸಲ್ಟು. 7/2 ಅಂದರೆ ಇದನ್ನು ರಿವರ್ಸ್ ಬರೆದ್ರೆ ಏನಾಗುತ್ತೆ, 2/2
7 ಆಗುತ್ತೆ. ಇಲ್ಲ ಕೆಳಗಡೆನೇ ಬರಿತಾ ಇದ್ದರೆ ಅದೇನಾಗಿರುತ್ತೆ 7/2 ಆಗಿರುತ್ತೆ. ನಾನು ಇದನ್ನು ಸಪ್ರೇಟಾಗಿ ಇಲ್ಲಿ ಬರೆದಿದ್ದೀನಿ. ಇದರ ರಿಸಲ್ಟ್ ಎಷ್ಟಾಗುತ್ತೆ ನೋಡಿ, 3 ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ಸೊ ಇಲ್ಲೇನಾಗುತ್ತೆ 2 ಆಗುತ್ತೆ ಎಲ್ ಸಿ ಎಮ್ಮು. 2 + 1 ಅಂದರೆ ಇದು 3/2 ಆಯಿತು. ಅಂದರೆ x⁻3/2 ಇದನ್ನು 3/2ನೇ ಆಗುತ್ತಾ. ಅದನ್ನು 3/2 ಉಲ್ಟಾ ಬರೆದ್ರೆ ಏನಾಗುತ್ತೆ, ಇಲ್ಲಿ 2/3 ಆಗುತ್ತೆ. ಇಲ್ಲಿ 3 ಕ್ಯಾನ್ಸಲ್ ಆಗಿ ಉಳಿತು ಎಷ್ಟು ಆನ್ಸರ್ ನೋಡಿ, 2 ಮಾತ್ರ ಉಳಿಯುತ್ತೆ ಇಲ್ಲಿ ಆನ್ಸರ್. ಇಲ್ಲಿ ಎಷ್ಟು ಉಳಿತಂದರೆ 2 × x⁻3/2 ಆಗುತ್ತೆ. ಯಾಕಂದರೆ ಇದ್ರದ್ದು ಆನ್ಸರ್ 3/2. ಓಕೆ, 2 ಮೇಲ್ಗಡೆ ಹೋಗುತ್ತೆ. ಇಲ್ಲಿ 3 2 ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳಿತು ಎಷ್ಟು ಮಾತ್ರ 2 ಮಾತ್ರ. ಓಕೆ, ಪ್ಲಸ್ ಇಲ್ಲಿ 4 ಇದೆ. ಸೊ ಇದು ನೋಡಿ -1/2 + 1 ಅಂತಂದರೆ ಒಂದರೊಳಗೆ ಅರ್ಧ ತೆಗೆದ್ರೆ ಮತ್ತೆ ಹೊಳೆ ಹಾಫೇ ಉಳಿದಲ್ಲ. ಸೊ ಅಂದರೆ ಎಷ್ಟು ಆಯ್ತು, x⁻1/2 ಆಯಿತು. ಇದನ್ನು 1/2 ಉಳಿಯುತ್ತೆ. ಸೊ ಇಲ್ಲಿ 1/2 ಇತ್ತು ಅಂದರೆ ಇದನ್ನು ಮೇಲ್ಗಡೆ ಹೋದರೆ ಎಷ್ಟಾಗುತ್ತೆ, ಇದು ಮಲ್ಟಿಪ್ಲೈ ಆಗುತ್ತೆ. 2 × 4 ಅಂದರೆ ಎಷ್ಟಾಯ್ತು, ಇದು 8 ಆಯಿತು. ಪ್ಲಸ್ ಸಿ ಇಷ್ಟು ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು ನೋಡಿ. ಓಕೆ, ಇಲ್ಲಿ ಕ್ಯಾಲ್ಕುಲೇಷನಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ ನಿಮ್ಮದು ಇಂಟಿಗ್ರೇಷನ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ಮತ್ತು u/v ಫಾರ್ಮುಲಾ ಇದನ್ನು ಡಿವೈಡ್ ಮಾಡಲೇಬೇಕು. ಸೊ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಸಪ್ರೇಟಾಗಿ ಡಿವೈಡ್ ಮಾಡ್ತಾಯಿದ್ದೀನಿ. ನೋಡಿ ಏನಿದೆ ರಿಸಲ್ಟು x - 1 ಇದೆ. ಯಾವುದಕ್ಕೆ ಡಿವೈಡ್ ಮಾಡ್ತಾಯಿದ್ದೀವಿ, x³ - x² + x - 1ಗೆ ಡಿವೈಡ್ ಮಾಡ್ತಾಯಿದ್ದೀವಿ. ಓಕೆ, ಸೊ ಇಲ್ಲಿ ಫಸ್ಟ್ ಟರ್ಮ್ ಏನಿದೆ ನೋಡಿ, 2 ಟರ್ಮ್ಸೇ ತೊಗೋಬೇಕು. ಇಲ್ಲಿ 2 ಟರ್ಮ್ಸ್ ಇದಾವೆ. ಇಲ್ಲಿ x ಇದೆ, ಇಲ್ಲಿ x³ ಇದೆ. ಅಂದರೆ x² ಮಲ್ಟಿಪ್ಲೈ ಮಾಡ್ಬೋದಾ ಇದಕ್ಕೆ. ಓಕೆ, x² ಮಲ್ಟಿಪ್ಲೈ ಮಾಡಿ, x² × 1 x² ಮೈನಸ್ x² × x ಅಂದರೆ x³ ಆಯಿತಾ. ಓಕೆ, ಎರಡು ಸಿಂಪ್ಲಿಫೈ ಮಾಡಿದ್ರೆ ಎರಡು ಕ್ಯಾನ್ಸಲ್ ಆಗಿಬಿಡ್ತು, ರಿಸಲ್ಟ್ 0 ಬಂತು. ಓಕೆ, ನೆಕ್ಸ್ಟ್ 2 ಟರ್ಮ್ಸ್ ತಳಗಡೆ ಬರ್ಕೊಳ್ಳಿ. ಏನಾಗುತ್ತೆ ನೆಕ್ಸ್ಟ್ 2 ಟರ್ಮ್ಸ್ x - 1 ಅಂತಂದರೆ ಇಲ್ಲಿ x - 1 ಇದೆ ಅಂದರೆ +1 ಮಲ್ಟಿಪ್ಲೈ ಮಾಡಿದರೆ ಸಾಕು. 1 ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ ನೋಡಿ, x - 1 ಅಂದರೆ ಇದು 0 ಆಗಿಬಿಡ್ತು. ಕರೆಕ್ಟಾ. ಆ್ಯಕ್ಚುಲಿ ನೀವೇನು ಮಾಡ್ತೀರಿ, ಇಲ್ಲಿ ಸಬ್ಸ್ಟ್ರಾಕ್ಟಿಂಗ್ ಮಾಡ್ತೀರಿ ಅಂದರೆ ಇದು ಸೈನ್ ಪ್ಲಸ್ ಆಗಿಬಿಡ್ತೈತೆ. ಅವಾಗ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ ಅಂದರೆ 0 ಬಂತು. ಅಂದರೆ ನೀವು ಆನ್ಸರ್ ಎಷ್ಟಾಯ್ತು, ಇದರಿಂದ ಈ ಟರ್ಮ್ಗೆ ಇದರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನಂಗೆ ಆಯಿತು, x² + 1 ಬರುತ್ತೆ. ಸೊ ಅದಕ್ಕೆ ಮಾತ್ರ ನಾವು ಇಂಟಿಗ್ರೇಷನ್ ಮಾಡಿಬಿಟ್ಟೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆದಾಗೆ. ಓಕೆ, ಸೊ ನಾನು ಇವಾಗ ಈ ಪ್ಲೇಸಲ್ಲಿ ಕ್ವಶನ್ನ ಏನಂತ ಬರ್ಕೋತಾ ಇದ್ದೀನಿ, ಇದರಿಂದ ಇದಕ್ಕೆ ಡಿವೈಡ್ ಮಾಡಿದ್ಮೇಲೆ ಎಷ್ಟು ಬರುತ್ತಪ್ಪ ಅಂದರೆ x² + 1 ಬರುತ್ತೆ. ಸೊ ನಾನು ಇದಕ್ಕೆ ಮಾತ್ರ ಇಂಟಿಗ್ರೇಷನ್ ಮಾಡ್ತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ x² dx ಪ್ಲಸ್ ಇಂಟಿಗ್ರೇಷನ್ ಆಫ್ 1 × dx. x² ಇಂಟಿಗ್ರೇಷನ್ ಏನಾಗುತ್ತೆ, x³ / 3 ಆಗುತ್ತೆ. ಪ್ಲಸ್ 1 ಇಂಟಿಗ್ರೇಷನ್ x ಆಗುತ್ತೆ. ಪ್ಲಸ್ ಸಿ ಎಷ್ಟು ಮಾಡಿದ್ರಿ ನಿಮ್ಮ ಆನ್ಸರ್ ಕಂಪ್ಲೀಟ್. ಸಿಂಪಲ್ ಇದೆನಾ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ 14th ನೋಡುವ. 14th ಏನಿದೆ ನೋಡಿ, ಇದು ಸಿಂಪಲ್ ಆಗಿದೆ. ಏನಿದೆ, ಇಂಟಿಗ್ರೇಷನ್ ಆಫ್ 1 - x ಇದೆ, ಇಲ್ಲಿ √x ಇದೆ, dx ಇದೆ. ಸೊ ಇದಕ್ಕೆ ನಾವೇನು ಮಾಡಬೇಕು, ಇವಾಗ ಇಂಟಿಗ್ರೇಷನ್ ಮಾಡಬೇಕಂದ್ರೆ ಇದು ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಮಲ್ಟಿಪ್ಲೈ ಮಾಡ್ಬೋದಾ. √x × 1 ಅಂದರೆ ಎಷ್ಟಾಗುತ್ತೆ, √x ಆಗುತ್ತೆ. ಮೈನಸ್ ಇಲ್ಲಿ √x, ಇಲ್ಲಿ x ಇದೆ ಇಂಟು √x ಆಗುತ್ತೆ. dx ಈ ಥರ ಬರಿಬೋದಾ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನ ಸಪ್ರೇಟ್ ಬರ್ಕೋತಾ ಇದ್ದೀನಿ. ಇದು x √x ಇದನ್ನು 1/2 ಅಂತ ಬರಿಬೋದು ಇಂಟು dx ಆಗುತ್ತೆ. ಮೈನಸ್ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಈ √xನ ನಾನು 1/2 ಅಂತ ಬರ್ಕೊತಾ ಇದ್ದೀನಿ. ಬರಿಬೋದಾ. ಓಕೆ, ಇವೆರಡೂ ನಾನು ಲಾ ಆಫ್ ಇಂಡಕ್ಸಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ಎರಡದ್ದು ಬೇಸಿಸ್ ಸೇಮ್ ಇದೆ ಅಂತಂದರೆ ಎರಡು ಆ್ಯಡ್ ಮಾಡ್ಕೋಬೋದು ಪವರ್ಸ್ನ. ಏನಾಗುತ್ತೆ 1 + 1/2 ಅಂತಂದರೆ ಎಷ್ಟಾಗುತ್ತೆ ನೋಡಿ, 2 LCM ಆಗುತ್ತೆ. 2 + 1 ಅಂದರೆ 3/2. ಓಕೆ, ಇಂಟಿಗ್ರೇಷನ್ ಕೂಡ ಸಪ್ರೇಟಾಗಿ ತೊಗೊಂಬಿಡಿ. ಓಕೆ, ಸೊ ಇವಾಗ ಎರಡನ್ನೂ ಸಪ್ರೇಟಾಗಿ ಇಂಟಿಗ್ರೇಷನ್ ಮಾಡಿಬಿಟ್ರೆ ಮುಗೀತು. 1/2 + 1 ಡಿವೈಡ್ ಬೈ 1/2 + 1 ಮೈನಸ್ x⁻3/2 + 1 3/2 + 1 ಪ್ಲಸ್ ಸಿ. x⁻1/2 + 1 ಅಂದರೆ ಎಷ್ಟಾಗುತ್ತೆ, 3/2 ಆಗುತ್ತಾ. ಆಮೇಲೆ ಇದನ್ನು 3/2 ಆಗುತ್ತೆ ಅಂದರೆ 2/3 ಬರೀಬೇಕು ರಿವರ್ಸಲ್ಲಿ. ಇದು ಎಷ್ಟಾಗುತ್ತೆ, 2 LCM ಆಗುತ್ತೆ ಅಂದರೆ 5/2 ಆಗುತ್ತೆ. ಇದೂ 5/2, ಇದನ್ನು ರಿವರ್ಸ್ ಬರೆದ್ರೆ 2/5 ಆಗುತ್ತೆ. ಪ್ಲಸ್ ಸಿ ಎಷ್ಟು ಮಾಡಿದರೆ 14th ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆನಾ. ಓಕೆ, ನೆಕ್ಸ್ಟ್ ಇದೆ ನೋಡಿ 15th ಎಕ್ಸಾಂಪಲ್. ಸೊ 15th ಎಕ್ಸಾಂಪಲ್ ಏನು ಮಾಡಬೇಕಂದ್ರೆ, ಇಲ್ಲಿ ರೂಟ್ ಇದೆ. ಓಕೆ, ಸೊ ನಾನು ಏನು ಮಾಡ್ತಾಯಿದ್ದೀನಿ, √xನ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. ರೂಟ್ ಅಂತಂದರೆ ಏನಿದೆ, x⁻1/2 ಅಂದಾಗೆ. ಸೊ ಅದನ್ನು ನಾನಿಲ್ಲಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ. x⁻2 ಇದೆ. ಸೊ ಮಲ್ಟಿಪ್ಲೈ ಮಾಡಿದ ಮೇಲೆ ಇಲ್ಲಿ +1/2 ಅಂತ ಬರೀಬೋದು. ಕರೆಕ್ಟಾ. ಓಕೆ, ಅದೇ ರೀತಿ ನೆಕ್ಸ್ಟ್ ರಿಸಲ್ಟು ಮಾಡಿ. 2 × ಇಲ್ಲೇನಿಲ್ಲ ಅಂದರೆ 1 ಇರುತ್ತೆ, +1/2 ಆ್ಯಡ್ ಮಾಡಬೇಕು. +3 ಇಲ್ಲೇನಿಲ್ಲ ಅಂದರೆ x⁻1/2ನ ಬರೀಬೇಕು. ಓಕೆ, ಇಂಟು dx ಆಯಿತು. ಓಕೆ, ಇವಾಗ ಒಂದೊಂದನ್ನು ಸಪ್ರೇಟಾಗಿ ತೊಗೊಳ್ತಾ ಹೋಗಿ. 3 ಅನ್ನೋದು ಕಾನ್ಸ್ಟೆಂಟ್ ಹೊರಗಡೆ ಇಡಿ. x⁻2 ಇಲ್ಲಿ 2 LCM ತೊಗೊಂಡ್ರೆ 2 × 2 4 ಆಗುತ್ತೆ. 4 + 1 5 ಆಯಿತು ಅಂದರೆ 5/2 ಆಯಿತು. dx ಪ್ಲಸ್ ಇಲ್ಲಿ 2 ಹೊರಗಡೆ ಇಡಿ, ಕಾನ್ಸ್ಟೆಂಟ್ ಇದೆ. x⁻2 2 LCM ಆಗುತ್ತೆ. 2 + 1 ಎಷ್ಟಾಯಿತು, 3 ಆಯಿತು ಅಂದರೆ 3/2 ಆಯಿತು. dx ಪ್ಲಸ್ ಇಲ್ಲಿ 3 ಹೊರಗಡೆ ಇಡಿ. ಇಂಟಿಗ್ರೇಷನ್ ಆಫ್ x⁻1/2 ಆ್ಯಸ್ ಇಟ್ ಈಸ್ ಬರ್ಕೊಬೇಡಿ. ಓಕೆ, ಈಗ ಎಲ್ಲಕ್ಕೂ ಇಂಟಿಗ್ರೇಷನ್ ಮಾಡ್ತಾ ಹೋಗಿದ್ರೆ ಮುಗೀತು.
ಎಷ್ಟಾಗುತ್ತೆ ನೋಡಿ 3 ಆ್ಯಸ್ ಇಟ್ ಈಸ್ ಎಕ್ಸ್ ರೇಸ್ ಟು 5/2 ಪ್ಲಸ್ 1 ಡಿವೈಡ್ ಬೈ 5/2 ಪ್ಲಸ್ 1 ಪ್ಲಸ್ 2 ಆ್ಯಸ್ ಇಟ್ ಈಸ್ ಎಕ್ಸ್ ರೇಸ್ ಟು 3/2 ಪ್ಲಸ್ 1 3/2 ಪ್ಲಸ್ 1 ಇದು ಎಕ್ಸ್ ರೇಸ್ ಟು ಎನ್ ಫಾರ್ಮುಲಾನ ಪ್ಲಸ್ 3 ಇಂಟು ಎಕ್ಸ್ ರೇಸ್ ಟು 1/2 ಪ್ಲಸ್ 1 1/2 ಪ್ಲಸ್ 1 ಪ್ಲಸ್ ಸಿ ಬರೆಯೋದನ್ನು ಮರೆಯೋ ಹಾಗಿಲ್ಲ. ಓಕೆ, ಇನ್ನು ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡ್ಕೊಂಬಿಡಿ. ಎಷ್ಟಾಗುತ್ತೆ ಇದು ಎಕ್ಸ್ ರೇಸ್ ಟು 2 ಪ್ಲಸ್ 1 ಅಂದರೆ 5 ಪ್ಲಸ್ 2 ಅಂತಂದರೆ 7 ಆಗುತ್ತಾ, ಅಂದರೆ ಇದು 7/2 ಆಯಿತು. ಇದನ್ನು ಅದೇ ರೀತಿ ಬಂದಿರುತ್ತೆ 7/2 ರಿವರ್ಸ್ ಮಾಡಿ ಬರೆದ್ರೆ 2 ಇಂಟು 3 6 ಆಗುತ್ತೆ, ಅಂದರೆ ಇದು 6/7 ಆಗುತ್ತೆ. ಪ್ಲಸ್ ಇದನ್ನು ಸಿಂಪ್ಲಿಫೈ ಮಾಡಿ ಎಕ್ಸ್ ರೇಸ್ ಟು ಇಲ್ಲಿ 2 ಇದೆ ಆ್ಯಸ್ ಇಟ್ ಇದೆ ಎಕ್ಸ್ ರೇಸ್ ಟು 2 ಅಂತಂದರೆ 5/2 ಆಗುತ್ತಾ, ಇದನ್ನು 5/2 ಆಗುತ್ತೆ. 2 ಮೇಲ್ಗಡೆ ಹೋದರೆ 2 ಇಂಟು 2 4/5 ಆಗುತ್ತೆ. ಪ್ಲಸ್ ಸೊ ಇಲ್ಲಿ ಎಷ್ಟಿದೆ 3 ಇದೆ. ಅದಾದಮೇಲೆ ಇಲ್ಲಿ ಎಕ್ಸ್ ರೇಸ್ ಟು 1/2 ಪ್ಲಸ್ 1 ಅಂತಂದರೆ ಎಷ್ಟಾಯ್ತು ಇದು 3/2 ಆಯಿತು. ಸೊ ಕೆಳಗಡೆನೂ 3/2 ಬರುತ್ತೆ. 2 ಮೇಲ್ಗಡೆ ಹೋದರೆ ಇಲ್ಲಿ 2 ಬರುತ್ತೆ, ಇಲ್ಲಿ 3 ಬರುತ್ತೆ, ಅಂದರೆ ಮತ್ತೆ 3 ಕ್ಯಾನ್ಸಲ್ ಆಗಿ ಇಲ್ಲಿ ಉಳಿಯುತ್ತೆ ಎಷ್ಟು 2 ಮಾತ್ರ ಉಳಿಯುತ್ತೆ ಇಲ್ಲಿ. ಪ್ಲಸ್ ಸಿ ಇದು ನಿಮ್ಮದು ಲಾಸ್ಟ್ ಆನ್ಸರ್ ಆಗಿರುತ್ತೆ. ಇದು ಕ್ಲಿಯರ್ ಆಯಿತಾ? ಸ್ವಲ್ಪ ಕ್ಯಾಲ್ಕುಲೇಷನ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಕೂಡ ಸಿಂಪಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಏನಿದೆ 16th ಒನ್. ಇದು ಕೂಡ ಸಿಂಪಲ್ ಆಗಿದೆ ನೋಡಿ. ಏನು ಮಾಡಬೇಕಿಲ್ಲಿ ಇಂಟಿಗ್ರೇಷನ್ ಆಫ್ 2x ಇದೆ. ಸೊ ನಾನು ಡೈರೆಕ್ಟಾಗಿ ಮಾಡ್ತಾ ಹೋಗ್ಬಿಡ್ತೀನಿ. ಇಲ್ಲಿ ಇಂಟಿಗ್ರೇಷನ್ ಆಫ್ 2x dx ಮೈನಸ್ 3 ಹೊರಗಡೆ ಇಡಿ ಕಾನ್ಸ್ಟೆಂಟ್ ಇದೆ cos x dx ಪ್ಲಸ್ ಇಂಟಿಗ್ರೇಷನ್ ಆಫ್ e raised to x dx ಸಪ್ರೇಟಾಗಿ ಇಂಟಿಗ್ರೇಷನ್ ತೊಗೊಂಡಿದ್ದೀನಿ. ಇವಾಗ ಇಂಟಿಗ್ರೇಷನ್ ಮಾಡಿದರೆ ಏನಾಗುತ್ತೆ ನೋಡಿ 2 ಹೊರಗಡೆ ಇಡಿ ಎಕ್ಸ್ ಇಂಟಿಗ್ರೇಷನ್ ಏನಿಲ್ಲ ಅಂದರೆ ಇಲ್ಲಿ ಪವರ್ 1 ಇರುತ್ತೆ. ಇಂಟಿಗ್ರೇಷನ್ ಮಾಡ್ತಾ ಇದ್ದರೆ ಕನ್ಫ್ಯೂಸ್ ಆಗಬೇಡಿ ಡಿಫ್ರೆನ್ಷಿಯೇಷನ್ಗೆ. ಓಕೆ, ಇಂಟಿಗ್ರೇಷನ್ ಎಕ್ಸ್ ರೇಸ್ ಟು 1 ಇದೆ, 1 ಇದ್ದರೆ 1 + 1 2 ಆಗುತ್ತೆ, ಡಿವೈಡ್ ಬೈ 2 ಆಯಿತು. ಮೈನಸ್ 3 ಕಾಸ್ ಇಂಟಿಗ್ರೇಷನ್ ಏನಾಗುತ್ತೆ ಓನ್ಲಿ ಸೈನ್ ಆಗುತ್ತೆ, ಮೈನಸ್ ಬರೋದಿಲ್ಲ ಯಾಕಂದರೆ ಇದು ಇಂಟಿಗ್ರೇಷನ್ ಸೈನ್ ಎಕ್ಸ್ ಆಯಿತು. ಪ್ಲಸ್ e raised to x ಇದು ಇಂಟಿಗ್ರೇಷನ್ e raised to x ಆಗುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆಯಿತು, ಬಂತು ಎಷ್ಟು ಆನ್ಸರ್ x² ಮೈನಸ್ 3 sin x ಪ್ಲಸ್ e raised to x ಪ್ಲಸ್ ಸಿ. ಇಷ್ಟು ಮಾಡಿದರೆ ಇದು ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ ಇದು ಕೂಡ? ಓಕೆ, ಇನ್ನು 17th ಒನ್ ನೋಡಿ. ಇಲ್ಲಿ 17th ಒನ್ನು ಕೂಡ ಸೇಮ್ ಅದೇ ರೀತಿ ಇದೆ. ಇದನ್ನು ಸಪ್ರೇಟಾಗಿ ಬರ್ಕೊತಾ ಹೋಗ್ತಾ ಇದ್ದೆ ನಾನು. dx ಮೈನಸ್ 3 ಹೊರಗಡೆ ಇಡಿ ಇಂಟಿಗ್ರೇಷನ್ ಆಫ್ sin x dx ಪ್ಲಸ್ 5 ಹೊರಗಡೆ ಇಡಿ ಇಂಟಿಗ್ರೇಷನ್ ಆಫ್ ರೂಟ್ ಇದ್ದದನ್ನು ನಾನು 1/2 dx ಅಂತ ಬರಿತಾ ಇದ್ದೀನಿ. ಓಕೆ, ಸೊ ಇವಾಗ ಇಂಟಿಗ್ರೇಟ್ ಮಾಡಿ ಏನಾಗುತ್ತೆ ನೋಡಿ 2 ಹೊರಗಡೆ ಇಡಿ x² ಇಂಟಿಗ್ರೇಷನು ಕ್ಯೂಬ್ ಆಗುತ್ತೆ. 2 + 1 ಅಂದರೆ 3 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ರಿಸಲ್ಟ್ ನೋಡಿ ಮೈನಸ್ 3 ಆ್ಯಸ್ ಇಟ್ ಇದೆ sin x ಇಂಟಿಗ್ರೇಷನ್ ಏನಾಗುತ್ತೆ ಇಲ್ಲಿ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ, ಯಾಕಂದರೆ ಇದು ಇಂಟಿಗ್ರೇಷನಲ್ಲಿ ಮೈನಸ್ ಬರುತ್ತೆ. ಸೊ ಆ ಮೈನಸ್ನ ಏನು ಮಾಡ್ತಾ ಇದ್ದೀನಿ ಮೈನಸ್ ಇದನ್ನು ಪ್ಲಸ್ ಮಾಡ್ಕೊತಾ ಇದ್ದೀನಿ, ಸೈನ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಆಗುತ್ತೆ. ಪ್ಲಸ್ ಇಲ್ಲಿ 5 ಆ್ಯಸ್ ಇಟ್ ಇದೆ ಎಕ್ಸ್ ರೇಸ್ ಟು 1/2 ಪ್ಲಸ್ 1 ಡಿವೈಡ್ ಬೈ 1/2 ಪ್ಲಸ್ 1 ಪ್ಲಸ್ ಸಿ. ಸೊ ಇದನ್ನು ನೀವು ಇನ್ನೊಂದು ಸತಿ ಬರೆದ್ರೆ 2/3 x³ ಪ್ಲಸ್ 3 cos x ಪ್ಲಸ್ ಇಲ್ಲಿ ಎಷ್ಟಾಗುತ್ತೆ ನೋಡಿ 5 ರಿಸಲ್ಟ್ ಆ್ಯಸ್ ಇಟ್ ಇಸ್ ಇಡ್ತೀರಾ ಎಕ್ಸ್ ರೇಸ್ ಟು ಇದು 2 LCM ತೊಗೊಂಡ್ರೆ 2 + 1 ಅಂದರೆ 3/2 ಆಯಿತು. ಇಲ್ಲಿನೂ 3/2 ಆಗುತ್ತೆ. ಓಕೆ, ಸೊ ಇಲ್ಲಿ 2 ಇದು ಮೇಲ್ಗಡೆ ಹೋದರೆ ಏನಾಗುತ್ತೆ 2 × 5 ಅಂದರೆ 10 ಆಗುತ್ತಾ, ಅಂದರೆ ಇದು ಆನ್ಸರ್ ಎಷ್ಟಾಯಿತು 10/3 ಆಯಿತು. ಪ್ಲಸ್ ಸಿ ಎಷ್ಟು ಮಾಡಿದ್ರೆ ನಿಮ್ದು ಆನ್ಸರ್ 17th ಒನ್ ಕೂಡ ಕಂಪ್ಲೀಟ್ ಆಯಿತು. ಇದು ಕೂಡ ಸಿಂಪಲ್ ಇದೆಯಾ? ಓಕೆ, ಸೊ ಇದಾಯಿತು 17th ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ 18th ಒನ್ನು. ಸೊ ಇದೂ ಸಿಂಪಲ್ ಆಗಿದೆ. ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮೊದಲು ಮೊದಲು ಏನು ಮಾಡಬೇಕು ಈ sec x ಎರಡೂ ಕಡೆ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಏನಾಗುತ್ತೆ ನೋಡಿ sec x ಇಂಟು sec x ಅಂದರೆ sec² x ಆಗುತ್ತೆ, ಪ್ಲಸ್ ಇದು ಮತ್ತು sec x ಇಂಟು tan x ಆಗುತ್ತೆ. ಕರೆಕ್ಟಾ? ಓಕೆ, ಸೊ ಇಂಟು dx ಆಗುತ್ತೆ. ಸೊ ಇವಾಗ ಇಂಟಿಗ್ರೇಷನ್ ಸಪ್ರೇಟಾಗಿ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ sec² x dx ಪ್ಲಸ್ ಇಂಟಿಗ್ರೇಷನ್ ಆಫ್ sec x ಇಂಟು tan x dx. ಓಕೆ, ಇವಾಗ ನಮಗೆ ಆಲ್ರೆಡಿ ಗೊತ್ತಿದೆ sec² x ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ ಟ್ಯಾನ್ ಆಗುತ್ತೆ, ಯಾಕಂದರೆ ಟ್ಯಾನ್ ಡಿಫ್ರೆನ್ಷಿಯೇಷನ್ ಏನಿದೆ sec² ಇದೆಯಾ ಅಂದರೆ ಡೈರೆಕ್ಟಾಗಿ ಬರ್ಬಿಡಿ, ಇದು tan x ಆಯಿತು. sec x ಇಂಟು tan x ಇದು ಯಾವುದ್ರದ್ದು ಡಿಫ್ರೆನ್ಷಿಯೇಷನ್ ಅನ್ನೋದು ನಮ್ಗೆ ಗೊತ್ತಿರಬೇಕು. ಯಾವುದ್ರದ್ದು ಡಿಫ್ರೆನ್ಷಿಯೇಷನು ಸೆಕ್ದು ಡಿಫ್ರೆನ್ಷಿಯೇಷನು ಅಂತಂದರೆ ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತಪ್ಪ ಅಂದರೆ sec x ಆಗುತ್ತೆ ಪ್ಲಸ್ ಸಿ. ಇಷ್ಟು ಮಾಡಿದರೆ ಮುಗೀತು. ನಿಮಗೆ ಏನಾದರೂ ಡೌಟ್ ಬಂತು ಇದು ಕರೆಕ್ಟ್ ಇದೆಯೋ ಇಲ್ಲೋ ಅಂದರೆ ರಿವರ್ಸ್ ನಿಮಗೆ ಡಿಫ್ರೆನ್ಷಿಯೇಷನ್ ಫಾರ್ಮುಲಾ ಅಂತ ಗೊತ್ತಿದೆ. ಸೊ sec x ಡಿಫ್ರೆನ್ಷಿಯೇಷನ್ sec ಇಂಟು tan. ಓಕೆ, ಕರೆಕ್ಟ್ ಇದೆ. tan ಡಿಫ್ರೆನ್ಷಿಯೇಷನ್ sec² ಇದೆ. ಸೊ ಅಂದರೆ ನಿಮ್ಮ ಆನ್ಸರ್ 100% ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಇನ್ನು 19th ಒನ್ ಎಕ್ಸಾಂಪಲ್ ನೋಡಿ. ಓಕೆ, ಸೊ ಇಲ್ಲಿ 19th ಒನ್ ಏನಿದೆ ಇದನ್ನು ನಾನು ಬರ್ಕೊತಾ ಇದ್ದೀನಿ ನೋಡಿ. ಇಂಟಿಗ್ರೇಷನ್ ಆಫ್ sec² x ಡಿವೈಡ್ ಬೈ cosec² x ಇದೆ dx ಇದೆ. ಓಕೆ, ಸೊ ನಮಗೆ ಇಲ್ಲಿ ಏನು ಮಾಡಬೇಕಂದ್ರೆ u/v ಫಾರ್ಮುಲಾ ಅಂತ ಇನ್ನೂ ಗೊತ್ತಿಲ್ಲ. ಸೊ ಇವಾಗ ಏನು ಮಾಡಬೇಕು sec² ಅಂತಂದರೆ sec ಅಂತಂದರೆ ಏನಿದೆ 1/cos ಅಂತಿದೆಯಾ,
ಕರೆಕ್ಟಾ? ಸೊ 1/cos ಇತ್ತಂದರೆ ನಾನು ಏನು ಬರಿತಾ ಇದ್ದೀನಿ, ಸ್ಕ್ವೇರ್ ಇದೆ, ಅದ್ರ ಸಲುವಾಗಿ ಇದು 1/cos ಸ್ಕ್ವೇರ್ ಎಕ್ಸ್ ಅಂತ ಬರಿತಾ ಇದ್ದೀನಿ. ಯಾವುದು? ಸೆಕ್ ಸ್ಕ್ವೇರ್ ಎಕ್ಸ್ ಇದ್ದದ್ದು. ಅದೇ ರೀತಿ ಇಲ್ಲಿ 1/cosec ಅಂತಂದರೆ ಅದೇನಾಗುತ್ತೆ, ಸೈನ್ ಆಗುತ್ತಾ? ಇಲ್ಲಿ ಮೇಲ್ಗಡೆ ಬರಿತಾ ಇದ್ದೀನಿ, ಅಂದರೆ ಇದೇನಾಗುತ್ತೆ, ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಆಯಿತು. ಇದು ಕ್ಲಿಯರ್ ಆಯಿತಾ? ಸೆಕ್ ಸ್ಕ್ವೇರ್ ಅಂದರೆ 1/cos ಆಯಿತು, ಅದಕ್ಕೆ ಸ್ಕ್ವೇರ್ ಬರೆದಿದ್ದೀನಿ. 1/cosec ಆಲ್ರೆಡಿ ಇದೆ, ಅದಕ್ಕೆ ನಾನು ಮೇಲ್ಗಡೆ ಬರೆದಿದ್ದೀನಿ ಅದನ್ನು ಸೈನ್ ಸ್ಕ್ವೇರ್. ಇವಾಗ ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಅಂತಂದರೆ ಇದು ಫಾರ್ಮುಲಾ ಟ್ಯಾನ್ ಸ್ಕ್ವೇರ್ ಎಕ್ಸ್, ಕರೆಕ್ಟಾ? ಓಕೆ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನಿದೆ ಅದು ನಮಗೆ ಗೊತ್ತು ಮಾಡ್ಕೋಬೇಕು. ನಮಗೆ ಇದನ್ನು ಆಲ್ರೆಡಿ ಬೇಸಿಕ್ ಫಾರ್ಮುಲಾ ಗೊತ್ತಿದೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೆಕ್ ಸ್ಕ್ವೇರ್ ಎಕ್ಸ್ ಇದೆ. ಬಟ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಷ್ಟೇ ಬರೆದ್ರೆ ಏನಾಗುತ್ತೆ, ಈ 1 ಈ ಸರ್ ಶಿಫ್ಟ್ ಮಾಡ್ಕೊಂಬಿಡಿ, ಅಂದರೆ ಸೆಕ್ ಸ್ಕ್ವೇರ್ ಎಕ್ಸ್ -1 ಆಗುತ್ತೆ. ಓಕೆ, ಸೊ ನಾನು ಟ್ಯಾನ್ ಸ್ಕ್ವೇರ್ ಎಕ್ಸ್ ಇದ್ದಲ್ಲಿ ಇದನ್ನು ಅಪ್ಲೈ ಮಾಡ್ತೀನಿ. ಯಾಕೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ನಮಗೆ ಗೊತ್ತಿಲ್ಲ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಫಾರ್ಮುಲಾ. ಟ್ಯಾನ್ ಸ್ಕ್ವೇರ್ ಎಕ್ಸ್ ಫಾರ್ಮುಲಾ ಗೊತ್ತಿದೆಯಾ? ಇಲ್ಲ. ಹಾಗಾಗಿ ನಾನು ಈ ಫಾರ್ಮುಲಾನ ಯೂಸ್ ಮಾಡ್ಕೊತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ -1 ಡಿ ಎಕ್ಸ್ ಆಯಿತು. ಯಾವುದು? ಈ ಪ್ಲೇಸಲ್ಲಿ ನಾನು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡೆ. ಇವಾಗ ಇಂಟಿಗ್ರೇಷನ್ ಸಪ್ರೇಟಾಗಿ ಅಪ್ಲೈ ಮಾಡಿ, ಕರೆಕ್ಟಾ? ನಾನು ಏನು ಮಾಡಿದೆ, ಇಂಟಿಗ್ರೇಷನ್ ಆಫ್ ಇದನ್ನು ಸಪ್ರೇಟ್ ಬರೆದೆ, 1 ಇಂಟಿಗ್ರೇಷನ್ ಸಪ್ರೇಟ್ ತೊಗೊಂಡೆ. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಏನಾಗುತ್ತೆ, ಟ್ಯಾನ್ ಎಕ್ಸ್ ಆಗುತ್ತೆ, ಮೈನಸ್ ಇಂಟಿಗ್ರೇಷನ್ ಆಫ್ 1 ಎಕ್ಸ್ ಆಗುತ್ತೆ, ಪ್ಲಸ್ ಇಷ್ಟು ಮಾಡಿದರೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ ಇದು ರಿಸಲ್ಟು? ಓಕೆ, ಸೊ ನೋಡಿ ಈ ಎಕ್ಸಸೈಸ್ ಲಾಸ್ಟ್ ಎಕ್ಸಾಂಪಲ್ ಆಗಿದೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ನೋಡಿ. ಫಸ್ಟ್ ನಾನು ಕ್ವಶನ್ ಬರ್ಕೊತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ 2/3 sin x ಇದೆ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇದೆ, ಇಲ್ಲಿ ಡಿ ಎಕ್ಸ್. ಸೊ ಇದನ್ನ ಕಾಸ್ ಸ್ಕ್ವೇರ್ ಎಕ್ಸ್ನ ಏನು ಮಾಡ್ತಾ ಇದ್ದೀನಿ, ಸಪ್ರೇಟಾಗಿ ಡಿವೈಡ್ ಮಾಡ್ತಾ ಇದ್ದೀನಿ ನೋಡಿ. ಇಂಟಿಗ್ರೇಷನ್ ಆಫ್ 2 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್, -3 ಹೊರಗಡೆ ಇಡ್ತೀನಿ, ಕಾನ್ಸ್ಟೆಂಟ್ ಇದೆ. ಇಲ್ಲಿ ಸೈನ್ ಎಕ್ಸ್ ಇದೆ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್, ಇದು ಡಿ ಎಕ್ಸ್, ಕರೆಕ್ಟಾ? ಓಕೆ, ಇಲ್ಲಿ 1/cos ಅಂತಂದರೆ ಏನಾಗುತ್ತೆ, ಸೆಕ್ ಆಗುತ್ತಾ? ರಿವರ್ಸ್ ಆಲ್ರೆಡಿ ಯೂಸ್ ಮಾಡಿದ್ವಲ್ಲ. ಓಕೆ, ಇದನ್ನು ನಾನು 2 ಇಂಟು ಸೆಕ್ ಸ್ಕ್ವೇರ್ ಎಕ್ಸ್ ಅಂತ ಬರಿಬೋದಾ? 1/cos ಅಂದರೆ ಸೆಕ್ ಬರಿಬೋದಾ? ಓಕೆ, ಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಅಂತ ಬರುತ್ತೆ, -3 ಆ್ಯಸ್ ಇಟ್ ಇಸ್. ಇಲ್ಲಿ ಸ್ಕ್ವೇರ್ ಇದೆಯಲ್ಲ, ಇದನ್ನು ನಾನು ಏನು ಮಾಡ್ತೀನಿ, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಬರಿಬೋದಾ? ಕರೆಕ್ಟಾ? ಓಕೆ, ಸೈನ್ ಬೈ ಕಾಸ್ ಅಂತಂದರೆ ಏನಾಗುತ್ತೆ ನೋಡಿ, ಇದು ರಿಸಲ್ಟು ಟ್ಯಾನ್ ಎಕ್ಸ್ ಆಗುತ್ತೆ. 1/cos ಅಂತಂದರೆ ಮತ್ತು ಇದು ಸೆಕ್ ಎಕ್ಸ್ ಫಾರ್ಮುಲಾ ಆಯಿತು, ಡಿ ಎಕ್ಸ್ ಆಯಿತು. ಸೊ ನಾವು ಯಾಕೆ ಈ ಥರ ಮಾಡಿದ್ದೀವಿ ಅಂದರೆ ಈ ಫಾರ್ಮುಲಾಸ್ ನಮಗೆ ಗೊತ್ತಿದ್ದಾವೆ ಆಲ್ರೆಡಿ ಇಂಟಿಗ್ರೇಷನಲ್ಲಿ. ಓಕೆ, ಹಾಗಾಗಿ ಇದನ್ನು ನಾವು ಸಿಂಪ್ಲಿಫೈ ತೊಗೊಂಡಿದ್ದೀವಿ. 2 ಹೊರಗಡೆ ಇಡ್ತೀನಿ. ಸೆಕ್ ಸ್ಕ್ವೇರ್ ಎಕ್ಸ್ ಇದೆ ಇಂಟಿಗ್ರೇಷನ್ ಏನಿದೆ, ಟ್ಯಾನ್ ಎಕ್ಸ್ ಇದೆ. ಟ್ಯಾನ್ ಎಕ್ಸಿಗೆ ಟ್ಯಾನ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರೀರಿ, ಮೈನಸ್ ಇಲ್ಲಿ 3 ಆ್ಯಸ್ ಇಟ್ ಈಸ್. ಟ್ಯಾನ್ ಇಂಟು ಸೆಕ್ ಅಂತಂದರೆ ಇದರ ಇಂಟಿಗ್ರೇಷನು ಸೆಕ್ ಎಕ್ಸ್ ಆಗುತ್ತೆ, ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ದು ಆನ್ಸರ್ 100% ಕರೆಕ್ಟಾಗಿರುತ್ತೆ. ಕಂಪ್ಲೀಟ್ ಆಯಿತಾ? ಸೊ ಇಲ್ಲಿವರೆಗೂ ನಾವು ಕ್ವಶನ್ ನಂಬರ್ 1ರಿಂದ ಹಿಡಿದು 20 ತನಕ ಸಾಲ್ವ್ ಮಾಡಿದ್ದೀವಿ. ಎಲ್ಲ ಎಕ್ಸಾಂಪಲ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಆ್ಯನಿಮಲ್ ಎಕ್ಸಾಮಲ್ಲಿ. 1 ಇಲ್ಲ 2 ಮಾರ್ಕ್ಸಿಗೆ ಇಂಥ ಎಕ್ಸಾಂಪಲ್ಸ್ನ ಕೇಳ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ನ ಡಿಸ್ಕಷನ್ ಮಾಡ್ತೀನಿ. ಓಕೆ, ಬಾಯ್, ಕೀಪ್ ವಾಚಿಂಗ್.